ಮತ್ತು ತುಂಬ ಮುಖ್ಯವಾದ ಶ್ಲೋಕಗಳನ್ನು ಓದ್ತಾ ಇದ್ದೀವಿ. 2 ವಿಷಯಗಳು ಇವತ್ತಿನ ಚರ್ಚೆ. ಮೊದಲನೇದು 7ನೇ ಅಧ್ಯಾಯ 27-28ನೇ ಶ್ಲೋಕ. 2ನೇ ಭಾಗ 8ನೇ ಅಧ್ಯಾಯ 5, 6, 7. ಸೊ ಎಲ್ಲ ಶ್ಲೋಕಗಳ ನಡುವೆ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ 7ನೇ ಅಧ್ಯಾಯ 27ನೇ ಶ್ಲೋಕ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಓಕೆ ಮಾತಾಜಿಯವರು. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಓಕೆ, ಸೊ ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ. ಸೊ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಭರತ ವಂಶಜನಾದ ಅರ್ಜುನನೇ, ಶತ್ರುಗಳನ್ನು ಜಯಿಸುವವನೇ. ಕೆಳಗಡೆ ಮಾಡಿದನು. ಆಸೆ ದ್ವೇಷ, ಇಚ್ಛಾ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ, ಇಚ್ಛಾ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನು ಹೊಂದಿರುತ್ತವೆ. ಭ್ರಾಂತಿ ಅಂದ್ರೆ ಏನರ್ಥ? ಭ್ರಾಂತಿ ಹುಚ್ಚುತನ. ಭ್ರಾಂತಿ ಅಂದ್ರೆ ಹುಚ್ಚುತನ. ಇವಾಗ ಯಾರೋ ರೋಡಲ್ಲಿ ಓಡಾಡ್ತಾ ಇದ್ದಾನೆ, ನಾನು ನರೇಂದ್ರ ಮೋದಿ ಅನ್ಕೊಂಡು ಓಡಾಡ್ತಾ ಇದ್ದಾನೆ, ಏನಂತೀವಿ ನಾವು? ಹುಚ್ಚು ಹಿಡಿದಿದೆ ಅವನಿಗೆ. ಅವನು ಯಾವುದೋ ಭ್ರಾಂತಿಯಲ್ಲಿದ್ದಾನೆ, ಭ್ರಮೆಯಲ್ಲಿದ್ದಾನೆ. ತಾನೇ ನರೇಂದ್ರ ಮೋದಿ ಅನ್ಕೊಂಡು ಓಡಾಡ್ತಾ ಇದ್ದಾನೆ. ಸೊ ಈಗ ಕೃಷ್ಣ ಹೇಳ್ತಿದ್ದಾನೆ, ನಾವೆಲ್ಲ ಏನು, ನಮ್ಗೆಲ್ಲ ಏನ್ ಹಿಡ್ದಿದೆ? ನಾನು ಹೇಳ್ತಾ ಇಲ್ಲಪ್ಪ, ಕೃಷ್ಣ ಹೇಳ್ತಿದ್ದಾನೆ. ಎಲ್ಲ ಜೀವಿಗಳು ಹುಟ್ಟಿದಾಗ ಹುಚ್ಚರಂತೆ. ಅದನ್ನ, ಆ ವಾಕ್ಯವನ್ನ ನಾನು ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ. ಕೃಷ್ಣ ಹೇಳ್ತಾನೆ, ನಾವೆಲ್ಲರೂ ಭ್ರಾಂತಿಯನ್ನು ಹೊಂದಿದ್ದೀವಿ, ಅಂದ್ರೆ ಭ್ರಾಂತಿಯಲ್ಲಿ ಹುಟ್ಟಿದ್ದೀವಿ, ಅಂದ್ರೆ ಹುಚ್ಚುತನ ಇದೆ ನಮ್ಮಲ್ಲಿ. ಏನು ಹುಚ್ಚುತನ? ಇವಾಗ ಅದಕ್ಕಿಂತ ಮುಂಚೆ, ಇವಾಗ ಅವನು ನರೇಂದ್ರ ಮೋದಿ ಅನ್ಕೊಂಡು ಹೋಗ್ತಾ ಇದ್ರೆ, ಅವನಿಗೆ ಸಹಾಯ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಅವನ್ನ ಹುಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ತೀವಿ. ಅಂದ್ರೆ ಅವನಿಗೆ ಟ್ರೀಟ್ಮೆಂಟ್ ಬೇಕು.
ಹೌದಾ? ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಭೌತಿಕ ಜಗತ್ತಿನಲ್ಲಿ ಜನ್ಮ ಪಡ್ಕೊಂಡವ್ರು ಎಲ್ಲರೂ ಕೂಡ ಹುಟ್ಟಿನಿಂದಲೇ ಸ್ವಲ್ಪ ಹುಚ್ಚು ಹಿಡಿದಿದೆ. ಸ್ವಲ್ಪ ಜನರಿಗೆ ಜಾಸ್ತಿ, ಸ್ವಲ್ಪ ಜನರಿಗೆ ಕಡಿಮೆ ಹುಚ್ಚು. ಏನು ಹುಚ್ಚುತನ ಇದು? ಯಾವ ತರದ ಹುಚ್ಚುತನದ ಬಗ್ಗೆ ಕೃಷ್ಣ ಮಾತಾಡ್ತಾನೆ? ಯಾವ ತರದ ಭ್ರಾಂತಿ ಇದು? ಭ್ರಾಂತಿ ಅಂದ್ರೆ ನಾನು ಈ ದೇಹ ಅನ್ಕೊಂಡು ನಾವು ಈ ಭೌತಿಕ ಜಗತ್ತಿನಲ್ಲಿ ಜೀವಿಸ್ತಾ ಇದ್ದೀವಿ. ಇದು ಹುಚ್ಚುತನ. ಇವಾಗ ಆ ವ್ಯಕ್ತಿ ನರೇಂದ್ರ ಮೋದಿ ಅಂದ್ರೆ ಅವನು ಹುಚ್ಚ ಅಂತೀವಿ. ಯಾಕೆ? ಅವನು ನರೇಂದ್ರ ಮೋದಿ ಅಲ್ಲ, ಹಾಗಾಗಿ ಅವನು ಹುಚ್ಚ ಅಂತೀವಿ. ಅರೆ ನಾನು ಈ ಶರೀರ ಅನ್ಕೊಂಡು ಜೀವನ ಮಾಡ್ತಾ ಇದ್ರೆ ಅದು ಹುಚ್ಚುತನ. ಯಾಕಂದ್ರೆ ನಾನು ಶರೀರ ಅಲ್ಲ, ನಾನು ಆತ್ಮ. ಸೊ ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಹುಟ್ಟಿದ ಎಲ್ಲಾ ಜೀವಿಗಳು ಕೂಡ, ವಿಶೇಷವಾಗಿ ಇದು ಮನುಷ್ಯರಿಗೆ ಅನ್ವಯವಾಗುತ್ತೆ. ಮನುಷ್ಯರು ಹುಟ್ಟಿದಾಗಲಿಂದಾನೇ ಅವರು ಈ ನಾನು ದೇಹ ಅನ್ನೋ ಭ್ರಮೆಯಲ್ಲಿ ಹುಟ್ಟಿದ್ದಾರೆ. ದೇಹಕ್ಕೆ ಫ್ಯಾನ್ ಬೇಕಲ್ವಾ? ಇವಾಗ ನನಗ್ ಫ್ಯಾನ್ ಬೇಡ, ಬೇರೆಯವ್ರಿಗೆ ಫ್ಯಾನ್ ಬೇಕು. ಇದೇನಿದು ದ್ವಂದ್ವ. ಇಷ್ಟು ದಿನ ಚಳಿ ಇತ್ತು, ಫ್ಯಾನ್ ಬೇಡ, ಸ್ವೆಟರ್ ಹಾಕೊಂಡು ಬರ್ತಾ ಇದ್ವಿ. ಇವಾಗ ಫ್ಯಾನ್ ಬೇಕು. ಶೆಕೆ, ಚಳಿ, ದ್ವಂದ್ವ. ಸುಖ, ಇನ್ನೊಂದು ದುಃಖ. ಆಮೇಲೆ ಇನ್ನೇನು ದ್ವಂದ್ವಗಳಿವೆ? ಸೋಲು ಗೆಲುವು, ಲಾಭ ನಷ್ಟ, ಆಸೆ ನಿರಾಸೆ, ಗೌರವ ಅಗೌರವ. ಬೇಜಾರಾಗತ್ತಲ್ವಾ? ಯಾರೋ ನಮ್ಗೆ ಗೌರವ ತೋರ್ಲಿಲ್ಲ, ಏನ್ರಿ ಹಂಗ್ ಮಾತಾಡ್ಬಿಟ್ರು ನಮ್ಮ ಹತ್ರ. ಅರೆ ನಿಮ್ಮ ಹತ್ರ ಏನ್ ಮಾತಾಡಿದ್ರು? ಯಾರ ಬಗ್ಗೆ ಮಾತಾಡಿದ್ದವ್ರು? ಅವ್ರಿಗೆ ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ನಮಗೆ ಯಾರು ಅಂತ ಗೊತ್ತಿಲ್ಲ, ಬೇರೆಯವ್ರಿಗೂ ನಾವ್ ಯಾರು ಅಂತ ಗೊತ್ತಿಲ್ಲ. ಅವರೆಲ್ಲ ನೋಡ್ತಾ ಇರೋದು ಶರೀರವನ್ನ. ಸೊ ಶರೀರಕ್ಕೆ ಸಂಬಂಧಿತವಾಗಿ ಏನೋ ಹೇಳಿದ್ದಾರೆ ಅಲ್ವಾ? ಅಷ್ಟೇ. ಚಿದದಿಂದ ನಾವು ಬೇಸರ ಪಟ್ಕೊಂಡ್ರೆ ಕೃಷ್ಣ ಹೇಳ್ತಾರೆ ಇದು ಹುಚ್ಚುತನ. ಹುಚ್ಚುತನ. ಯಾಕಂದ್ರೆ ನಾವು ಈ ದೇಹನೇ ಅಲ್ಲ, ಈ ದೇಹಕ್ಕೆ ಸಂಬಂಧಿತವಾದದ್ದು ಏನೇ ಹೇಳಿದ್ರು ಅದರಿಂದ ಏನ್ ಡಿಫ್ರೆನ್ಸ್ ಏನಾಗುತ್ತೆ? ಏನಾದ್ರು ವ್ಯತ್ಯಾಸ ಆಗುತ್ತೆ ನಿಜವಾಗ್ಲು? ಇವಾಗ ಯಾರೋ ಯಾರೋ ಹೇಳ್ತಾರೆ, ಓಕೆ ಯಾರೋ ಕಪ್ಪಿಗಿದ್ದಾರೆ ಅಂತ ಇಟ್ಕೊಳ್ಳಿ. ಇವಾಗ ಅವನ್ನ ಏನಪ್ಪ ನಿನ್ ಕರಿಯಾ ಅಂದ್ರೆ ಏನ್ ಇವಾಗ ಲಾಸ್ ಏನಾಯ್ತು? ಅವ್ನು ಇರೋ ಸತ್ಯ ಹೇಳ್ದ, ಅದರಿಂದ ನಾನು ಕರಿಯ ಅನ್ಬಿಟ್ಟ. ಬಟ್ ಅದರಿಂದ ಏನ್ ವ್ಯತ್ಯಾಸ ಏನಾರು ಆಯ್ತಾ? ಏನಾದ್ರು ಚೇಂಜ್ ಆಯ್ತಾ? ನಾವು ಬೆಳಗಾದ್ವಾ? ಅಥವಾ ನಮ್ಮ ಜೀವನದಲ್ಲಿ ಯಾವ ತರ ಆದ್ರೂ ಏನಾದ್ರು ವ್ಯತ್ಯಾಸ ಆಗುತ್ತಾ? ಇಲ್ಲ. ಸೊ ಇದು ಹುಚ್ಚುತನ. ಅದರಿಂದ ಯಾವ ಒಂದು ಪರಿಣಾಮ ಇಲ್ಲ, ಅದರಿಂದ ಏನು ವ್ಯತ್ಯಾಸ ಆಗ್ತಾ ಇಲ್ಲ ಜೀವನ. ಆದ್ರೆ ನಾವು ಈ ವಿಷಯಗಳನ್ನ ಹಿಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಸೊ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಹುಚ್ಚುತನ. ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಾವು ನರೇಂದ್ರ ಮೋದಿ ಅನ್ಕೊಂಡು ಹೋದಂಗೆ ನಾವು ಯಾರು ಅಂತಾನೆ ಗೊತ್ತಿಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲರೂ ಕೂಡ ಈ ದ್ವಂದ್ವಗಳಲ್ಲಿ ಜನ್ಮ ತಗೋತಾರೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ದ್ವಂದ್ವಗಳಲ್ಲಿ ಜನ್ಮ ತಗೋತಾನೆ. ಅಂದ್ರೆ ಹುಟ್ಟಿದಾಗ್ಲಿಂದಾನೆ ಚಿಕ್ಕ ಮಕ್ಕಳಿಗೆ ನೀವ್ ಹೇಳ್ಕೊಡ್ತೀರಾ, ನನ್ಗೆ ಇದು ಇಷ್ಟ ಇಲ್ಲ. ಹೇಳ್ಕೊಟ್ರ ಯಾರಾದ್ರೂ ನಿಮ್ಮ ಮಕ್ಕಳಿಗೆ ಇದಿಷ್ಟ ಇಲ್ಲ ಅಂತ ಅಂತ ಹೇಳ್ಕೊಟ್ಟಿದ್ದೀರಾ? ಈ ಆಹಾರ ಇಷ್ಟ ಇಲ್ಲ ಅಂತ ಹೇಳ್ಕೊಟ್ಟಿದ್ದೀರಾ? ಈ ಬೇಕು ಇದು ಬೇಡ ಹೇಳ್ಕೊಟ್ಟಿದ್ದೀರಾ? ಎಲ್ಲಿಂದ ಬಂತು? ಹುಟ್ಟಿದಾಗಿಂದಾನೇ ಬಂದಿದೆ. ಹುಟ್ಟಿದಾಗಿಂದಾನೇ ಬಂದಿದೆ. ಯಾಕೆ? ಇದು ಈ ಜನ್ಮದಲ್ಲ, ಇದು ಹಿಂದಿನ ಜನ್ಮಗಳಿಂದಾನೇ ನಮಗೆ, ಹಿಂದಿನ ಜನ್ಮದಲ್ಲೇ ನಮ್ಗೆ ಅದು ಇಷ್ಟ ಇರ್ಲಿಲ್ಲ, ಇದು ಇಷ್ಟ ಇತ್ತು, ಅದನ್ನೇ ಮುಂದುವರಿಸ್ತಾ ಇದೀವಿ ಇವಾಗ ಅಷ್ಟೇ. ಇವತ್ತು ನನಗೇನ್ ಇಷ್ಟ ಇಲ್ಲ, ಏನ್ ಇಷ್ಟ ಇಲ್ವೋ, ನಾಳೆ ಬೆಳಗ್ಗೆ ಎದ್ದಾಗ್ಲೂ ಅದೇ ಇರುತ್ತೆ ತಾನೆ, ಚೇಂಜ್ ಆಗಿರಲ್ಲ. ಅದೇ ರೀತಿ ಸಾವು ಅಂದ್ರೆ ಈ ಜನ್ಮದಲ್ಲಿ ನಮ್ಗೇನೋ ಇಷ್ಟ ಕಷ್ಟ ಇದೆ, ಅದೇ ಇಷ್ಟ ಕಷ್ಟಗಳು ಮುಂದಿನ ಜನ್ಮದಲ್ಲೂ ಮುಂದುವರಿಯುತ್ತೆ. ಸೊ ಕೃಷ್ಣ ಹೇಳ್ತಾನೆ, ಇದೆಲ್ಲವೂ ಕೂಡ ನಿಮ್ಮ ಶರೀರಕ್ಕೆ ಸಂಬಂಧಿತವಾದದ್ದು. ಈ ದ್ವಂದ್ವಗಳಲ್ಲಿ ಸಿಕ್ಕಾಕೋಬೇಡಿ. ಇವಾಗ ದ್ವಂದ್ವಗಳಲ್ಲಿ ಸಿಕ್ಕಾಕೊಳ್ದೇ ಇರೋನ ಕತೆ ಏನು, ಅವನು ಏನು ಸಾಧನೆ ಮಾಡ್ತಾನೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಮುಂದೆ ಮಾಡಿ. ಸೊ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ಎಲ್ಲರೂ ದ್ವಂದ್ವಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವಾಗ ದ್ವಂದ್ವಗಳಲ್ಲಿ ಕೊಂಡೇ ಇರೋ ವ್ಯಕ್ತಿಯ ಪರಿಸ್ಥಿತಿ, ಸ್ಥಾನ ಏನು ಅಂತ ಹೇಳ್ತಾ ಇದಾರೆ. ಬಹಳ ಸುಂದರವಾದ ಶ್ಲೋಕ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ
ತೇ ದ್ವಂದ್ವ ಮೋಹ ನಿರ್ಮುಕ್ತ. ಹೇಳ್ತಾರೆ ದ್ವಂದ್ವ ಮೋಹ ನಿರ್ಮುಕ್ತ. ಇವಾಗ ಈ ವ್ಯಕ್ತಿ, ಯಾವ ವ್ಯಕ್ತಿ ಅವನು ಈ ದ್ವಂದ್ವಗಳ ಮೋಹದಿಂದ ಮುಕ್ತನಾಗಿದ್ದಾನೆ, ಅಂದ್ರೆ ಹುಚ್ಚುತನದಿಂದ ಹೊರಗಡೆ ಬಂದಿದ್ದಾನೆ. ಅಂದ್ರೆ ಏನರ್ಥ, ಅವನಿಗೆ ತಾನು ದೇಹ ಅಲ್ಲ ಆತ್ಮ ಅಂತ ಗೊತ್ತಾಗಿದೆ. ದೇಹ ಅಲ್ಲ ಆತ್ಮ ಅಂತ ಗೊತ್ತಾಗಿದೆ. ಸರಿಯಪ್ಪ, ಶೆಕೆ ಬಂದ್ರು ಸರಿ, ಚಳಿ ಇದ್ರು ಸರಿ, ಭಗವಂತನ ಸೇವೆ ನಡ್ಕೊಂಡು ಹೋಗ್ಬೇಕು, ನಮ್ಮ ಕರ್ತವ್ಯಗಳನ್ನ ಮಾಡ್ಕೊಂಡು ಹೋಗ್ಬೇಕು ನಾವು. ಇವನು ದ್ವಂದ್ವಗಳಿಂದ ಮುಕ್ತನಾಗಿದ್ದಾನೆ. ಅಯ್ಯೋ ತುಂಬಾ ಶೆಕೆಪ್ಪ, ಇವತ್ತು ಕೆಲ್ಸಕ್ಕೆ ಹೋಗಲ್ಲ ನಾನು. ಅಥವಾ ತುಂಬಾ ಶೆಕೆ, ಇವಾಗ ಏನ್ ಹಾಕ್ತಿವಿ ನಾವು ಮನೆಯಲ್ಲಿ? ಇವಾಗ ಫ್ಯಾನ್ ಹಾಕ್ತಿವಿ, ಫ್ಯಾನು ಸಾಕಾಗದೆ ಹೋದ್ರೆ AC. ಆಮೇಲೆ ಅಯ್ಯೋ ಬಿಲ್ ಜಾಸ್ತಿ ಬಂತು, ಆಮೇಲೆ ಇನ್ನೊಂದು ಬಿಸಿ ಆಗುತ್ತೆ ತಲೆ. ಚಳಿಗಾಲದಲ್ಲಿ ಏನ್ ಮಾಡ್ತೀವಿ? ಚಳಿ ತಡ್ಕೊಳಕ್ ಆಗದೆ ಇದ್ರೆ ರೂಮ್ ಹೀಟರ್ ಇವಾಗ. ಸೊ ನಾವು ಬರೀ ನಾನು ದೇಹನೇ ಅಲ್ಲ, ಅರೆ ದೇಹಕ್ಕೆ ಸಂಬಂಧಿತವಾದ ಸೌಕರ್ಯಗಳನ್ನ ನನಗೋಸ್ಕರ ನಾನು ಕೊಟ್ಕೊಳಕ್ಕೆ ಜೀವನವಿಡೀ ಇದೇ ಪ್ರಯತ್ನ, ಎಲ್ಲರ ಪ್ರಯತ್ನ ಇದೆ. ಇಡೀ ಜೀವನ ಈ ದೇಹಕ್ಕೆ ಫೆಸಿಲಿಟೀಸ್ ಕೊಡೋದು, ಇದೇ ಜೀವನ ಅಂತ ಅನ್ಕೊಂಡು ಜೀವಿಸ್ತಾ ಇದೀವಿ. ಅದಕ್ಕೆ ಅದು ಭ್ರಮೆ, ಯಾಕಂದ್ರೆ ನಾವು ದೇಹನೇ ಅಲ್ಲ. ಇವಾಗ ಪಕ್ಕದ ಮನೆಯವ್ರ ಗಾಡಿನ ನಾನು ದಿನಾ ಬೆಳಗ್ಗೆ, ಸರ್ ನೀವು ಹೊರಗಡೆ ಇಡಿ ಸರ್, ನಾನೇ ನಿಮ್ ಗಾಡಿನ ಕ್ಲೀನ್ ಮಾಡ್ಕೊಡ್ತೀನಿ, ಒಂಚೂರು ಏನಾದ್ರು ಸ್ಕ್ರಾಚ್ ಆದ್ರೂ ನಾನೇ ಸರಿ ಮಾಡ್ಕೊಡ್ತೀನಿ ಅಂತ ಹೇಳ್ತೀವ? ಅದು ನಮ್ದು ಅಲ್ವೇ ಅಲ್ಲ ಆ ಕಾರು. ನಾವ್ಯಾಕೆ ಬೇರೆಯವ್ರ ಕಾರ್ನ ಅಷ್ಟೊಂದು ಚೆನ್ನಾಗಿ ಇಟ್ಕೊಳಕ್ ಪ್ರಯತ್ನ ಮಾಡ್ತೀವಿ? ಅದೇ ರೀತಿಯಲ್ಲಿ ಇದು ನಾನು ಅಲ್ವೇ ಅಲ್ಲ, ಆದ್ರೂ ನಾವು ಈ ದೇಹಕ್ಕೆ ಇಷ್ಟೊಂದು ಕಾಳಜಿ ತೋರ್ತೀವಿ, ಇಷ್ಟೊಂದು ಅದ್ರ ಬಗ್ಗೆ ನಮ್ಗೆ ಯೋಚನೆ, ಕನಿಕರ. ಸೊ ಯಾರು ಈ ದ್ವಂದ್ವಗಳಿಂದ ಮುಕ್ತನಾಗಿದ್ದಾನೆ ಅವನೇನ್ ಮಾಡ್ತಾನೆ? ಬಹಳ ಮುಖ್ಯವಾದದ್ದು ಭಜಂತೆ ಮಾಂ ದೃಢವ್ರತಃ. ಕೃಷ್ಣ ಹೇಳ್ತಾನೆ ಭಜಂತೆ ಅಂದ್ರೆ ನನ್ನ ಭಜನೆಯನ್ನ ಮಾಡ್ತಾನೆ, ಅಂದ್ರೆ ನನ್ನ ಪೂಜೆಯನ್ನ ಮಾಡ್ತಾನೆ, ನನ್ನ ಭಕ್ತಿಯನ್ನ ಮಾಡ್ತಾನೆ. ಹೇಗೆ? ದೃಢವ್ರತಃ. ದೃಢವ್ರತ ಅಂದ್ರೆ ಏನಂತ? ದೃಢ ಮನಸ್ಸಿನಿಂದ, ಡಿಟರ್ಮಿನೇಷನ್. ದೃಢ ಮನಸ್ಸಿನಿಂದ ಅವನು ಭಕ್ತಿಯನ್ನ ಮಾಡ್ತಾನೆ. ಯಾರಿಗೆ ತಾನು ದೇಹ ಅಲ್ಲ ಅಂತ ಗೊತ್ತಾಗಿದೆಯೋ ಅವನು. ಅಯ್ಯೋ ತುಂಬಾ ಕಾಲು ನೋರಿ, ಇವತ್ತು ಬರಲ್ಲ ಸತ್ಸಂಗಕ್ಕೆ ಅಂದ್ರೆ ಏನರ್ಥ? ನನ್ನ ದೇಹ ಅಂತ ಅನ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ಕಾಲ್ ನೋವಿಂದ ಭಕ್ತಿ ಮಾಡಲ್ಲ ನಾವು, ಭಕ್ತಿ ಮಾಡೋದು ಆತ್ಮದಿಂದ. ಕಾಲ್ ಕೊಟ್ಟಿರೋದು ಏನಕ್ಕೆ? ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಅಷ್ಟೇ. ಸರಿಯಪ್ಪ ನಡ್ಕೊಂಡು ಬರಕ್ ಆಗ್ತಾ ಇಲ್ವಾ? ಸರಿ ಗಾಡಿಯಲ್ಲಿ ಬನ್ನಿ, ಆಟೋಲ್ ಬನ್ನಿ, ಟ್ಯಾಕ್ಸಿಲಿ ಬನ್ನಿ, ಹೆಂಗೋ ಬನ್ನಿ. ಅದಕ್ಕೆ ಇಲ್ಲ ನಾನು ಮನೆಯಲ್ಲೇ ಕೂತ್ಕೋತೀನಿ ಅಂದ್ರೆ ದ್ವಂದ್ವಗಳಲ್ಲಿ ಸಿಕ್ಕಾಕೊಂಡಿರೋನು. ಅವನೇನ್ ಮಾಡ್ತಾನೆ? ಒಂದ್ ಭಾನುವಾರ ಸತ್ಸಂಗಕ್ಕೆ ಬರ್ತಾನೆ, ಇನ್ನೊಂದು ಭಾನುವಾರ ಬರಲ್ಲ. ಯಾಕೆ? ಪ್ರಭು ಇವತ್ತೆಲ್ಲ ಹೋಗ್ಬೇಕಾಯ್ತು ನಾನು, ಪ್ರಭು ನನ್ಗೆ ಹುಷಾರಿಲ್ಲ, ಪ್ರಭು ಇದು, ಪ್ರಭು ಅಂದ್ರೆ ಏನಂತ? ನಾವು ಶರೀರದ ಸ್ತರದಲ್ಲಿ ಜೀವನ ಮಾಡ್ತಾ ಇದೀವಿ, ನಾವು ಆತ್ಮ ಅಂತ ನಾವು ಅನ್ಕೊಂಡು ತಿಳ್ಕೊಳ್ಳೇ ಇಲ್ಲ. ಇವಾಗ ವಾರದಲ್ಲಿ 24 ಗಂಟೆ 7 ದಿನ ನಾವು ಯಾವ್ದಕ್ಕೋಸ್ಕರ ಜೀವನ ಮಾಡ್ತಾ ಇದೀವಿ? ಶರೀರಕ್ಕೋಸ್ಕರನೇ. ಇವಾಗ ನಾವು ಕೇಳ್ತಾ ಇರೋದು ಭಾನುವಾರ ಒಂದು ದಿನ ಆತ್ಮಕ್ಕೋಸ್ಕರ ಬನ್ನಿ, ಅರೆ ಟೈಮ್ ಇಲ್ಲ, ಇದಾಗ್ತಾ ಇದೆ ಅದಾಗ್ತಾ ಇದೆ. ಯಾವ್ದಕ್ಕೆ ಸಂಬಂಧಿತವಾಗಿರೋದು? ಶರೀರಕ್ಕೆ. ಸೊ ಯಾರು ಈ ದ್ವಂದ್ವಗಳಿಂದ ಮುಕ್ತನಾಗಿದ್ದಾವ ಅವನೇನ್ ಮಾಡ್ತಾನೆ? ದೃಢವ್ರತ. ಇಲ್ಲ ನಾನು ಬಂದೇ ಬರ್ತೀನಿ, ಏನೇ ಆಗ್ಲಿ ಬಂದೇ ಬರ್ತೀನಿ ನಾನು, ಫಿಕ್ಸ್ಡ್ ಸಂಡೇ ಶೆಡ್ಯೂಲ್ ಫಿಕ್ಸ್ಡ್. ಇವಾಗ ಇಂಥ ಭಕ್ತನಿಗೆ ಇಲ್ಲಿ ಭಗವಂತ ಹೇಳ್ತಾನೆ ಯೇಷಾಂ ತ್ವಂತಗತಂ ಪಾಪಂ. ಇಂತಹ ವ್ಯಕ್ತಿಯ ಜೀವನದಲ್ಲಿ ಅವನು ಪಾಪ ಕಾರ್ಯಗಳನ್ನ ನಿಲ್ಲಿಸ್ಬಿಟ್ಟಿದ್ದಾನೆ. ಪಾಪ ಕಾರ್ಯಗಳು ಅಂದ್ರೆ ಯಾವುವು? 4 ಬಗೆಯ ಪಾಪದ ಸ್ತಂಭಗಳಿವೆ, ಪಿಲ್ಲರ್ಸ್. ಯಾವುದು 4 ಸ್ತಂಭಗಳು? ಪಾಪದ ಸ್ತಂಭಗಳು: ಮಾಂಸ ಭಕ್ಷಣೆ, ಆಮೇಲೆ ಜೂಜಾಡೋದು, ಆಮೇಲೆ ಮದ್ಯಪಾನ, ಇಂಟಾಕ್ಸಿಕೇಶನ್, ಆಮೇಲೆ ಅನೈತಿಕ ಲೈಂಗಿಕ ಸಂಬಂಧಗಳು. ಈ 4 ಪಾಪದ ಸ್ತಂಭಗಳು, ಪಿಲ್ಲರ್ಸ್, ಪಾಪ ಜೀವನದ ಸ್ತಂಭಗಳು ಅಂತ ಕರೀತಾರೆ ಇದನ್ನು. ಇದು ಮಾತ್ರ ಪಾಪಗಳಲ್ಲ, ಇದು ಪಾಪ ಜೀವನದ ಸ್ತಂಭಗಳು. ಅಂದ್ರೆ ಇವಾಗ ಒಂದು ಬಿಲ್ಡಿಂಗ್ ನಿಂತಿದೆ ಅಂದ್ರೆ ಅದು ಪಿಲ್ಲರ್ ಮೇಲೆ ನಿಂತಿರುತ್ತೆ, ಹೌದಾ? ಪಿಲ್ಲರ್ ಮಾತ್ರ ಬಿಲ್ಡಿಂಗ್ ಅಲ್ಲ, ಬಿಲ್ಡಿಂಗ್ ಅಲ್ಲಿ ಬೇರೆನೂ ಇದೆ, ಆದ್ರೆ ಪಿಲ್ಲರ್ ಇಂಪಾರ್ಟೆಂಟ್. ಅದೇ ರೀತಿ ಪಾಪ ಜೀವನ ಅಂದ್ರೆ ಬೇಕಾದಷ್ಟಿದೆ, ಅದರಲ್ಲಿ ಮುಖ್ಯವಾದವು ಈ 4 ವಿಷಯಗಳು. ಬೇರೆ ಪಾಪ ಕಾರ್ಯಗಳು ಯಾವುವು? ಏನಾದ್ರು ಎಕ್ಸಾಂಪಲ್ ಕೊಡ್ತೀರಾ? ಪಾಪ ಕಾರ್ಯಗಳು ಬೇರೆ, ಇದು ಬಿಟ್ಟು.
ಪ್ರಾಣಿ ವಧೆ, ಮಾಂಸ ಭಕ್ಷಣೆ, ಚೀಟಿಂಗ್, ಮೋಸ ಮಾಡೋದು, ಸುಳ್ಳು ಹೇಳೋದು, ಆಮೇಲೆ ಓಕೆ, ಅದು ಆಸೆ ಪಡೋದ್ರಲ್ಲಿ ಪಾಪ ಇಲ್ಲ, ಆದ್ರೆ ಆಸೆ ಪಡೋದ್ರಲ್ಲಿ ಆ ಪಾಪದ ಒಂದು ಬೀಜ ಇರುತ್ತೆ. ಪ್ರಭು ಹೇಳ್ತಾರೆ ತುಂಬಾ ಹಣ ಬೇಕು ಅನ್ನೋ ಆಸೆ. ಇವಾಗ ಆಸೆನೇ ಪಾಪ ಅಲ್ಲ, ಅರೆ ಆಸೆ ಒಂದ್ಸತಿ ಮನ್ಸಿಗೆ ಹೋದ್ಮೇಲೆ ಮಾಡಬಾರ್ದು ಕೆಲಸ ಮಾಡ್ತೀವಲ್ಲ ಅದು ಪಾಪ. ಅರೆ ಆಸೆ ಬೀಜ, ಸೀಡ್ ಅದು. ಸೊ ಆ ರೀತಿಯಲ್ಲಿ ಅದನ್ನ ಪಾಪ ಅಂತ ಕರಿಬಹುದು. ಯಾರಿಗೋ ಮೋಸ ಮಾಡೋದು, ಇದೆಲ್ಲವೂ ಕೂಡ ಯಾರಿಗೋ ಕ್ರೌರ್ಯ, ಇನ್ನೊಬ್ಬರಿಗೆ ಬೇಜಾರಾಗೋ ಹಂಗೆ ಅಥವಾ ನೋವಾಗೋ ರೀತಿಯಲ್ಲಿ ನಡ್ಕೊಳ್ಳೋದು, ಯಾರ್ದೋ ಮೇಲೆ ಕಿರ್ಸ್ತೀವಿ, ಹರಿಸ್ತೀವಿ, ಅವ್ರೇನೋ ತಪ್ಪು ಮಾಡಿಲ್ಲ, ನಮ್ಗೇನ್ ಅಧಿಕಾರ ಇದೆ ಅವ್ರ ಮೇಲೆ ಕಿರ್ಚೋದಿಕ್ಕೆ? ಸೊ ಹೀಗೆ ಬೇಕಾದಷ್ಟು ಪಾಪ ಕಾರ್ಯಗಳಿವೆ, ಇವೆಲ್ಲವೂ ಪಾಪ ಕಾರ್ಯಗಳು. ಆದ್ರೆ ಈ ಪಾಪ ಕಾರ್ಯಗಳ ಸ್ತಂಭಗಳು ಈ 4. ಸೊ ಇಲ್ಲಿ ಹೇಳ್ತಾ ಇದಾರೆ, ಯಾರು ಈ ರೀತಿ ದೃಢವ್ರತನಾಗಬೇಕೋ ಅವನು ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾರೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ, ಸೊ ಅವ್ರು ಪಾಪ ಕಾರ್ಯಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲದೆ ಪಾಪ ಕಾರ್ಯಗಳು ಮಾಡದೇ ಇದ್ರೆ ಇನ್ನೇನ್ ಮಾಡ್ತಾರೆ? ಪುಣ್ಯ ಮಾಡ್ತಾರೆ. ಸೊ ಪಾಪ ಕಾರ್ಯಗಳು ನಿಂತೋಗಿದೆ, ಸೊ ಬರೀ ಪುಣ್ಯದ ಕಾರ್ಯಗಳು ನಡೀತಾ ಇದೆ. ಅಂತ ವ್ಯಕ್ತಿ ಅವನು ಈ ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೋತಾನೆ. ಇವಾಗ ಇಂಥ ವ್ಯಕ್ತಿ ಯಾರು? ಸಾಮಾನ್ಯವಾಗಿ ಒಂದ್ ರೀತಿಯಲ್ಲಿ ಇವಾಗ ಹೆಚ್ಚು ದೇವಸ್ಥಾನಕ್ಕೆ ಬರೋರು, ಅಲ್ಲಿ ಇಲ್ಲಿ ಹೋಗಲ್ಲ. ಸಂಡೇ ಅಂದ್ರೆ ಮಾಲ್ಗೆ ಹೋಗಲ್ಲ, ಶಾಪಿಂಗ್ ಹೋಗಲ್ಲ, ಈಟಿಂಗ್ ಹೋಗಲ್ಲ, ದೇವಸ್ಥಾನಕ್ಕೆ ಬರ್ತಾರೆ. ಇಸ್ಕಾನ್ಗೆ ಬರದೇ ಇರ್ಬೋದು, ಕೃಷ್ಣನ ದೇವಸ್ಥಾನಕ್ಕೆ ಬರದೇ ಇರ್ಬೋದು, ದೇವಸ್ಥಾನಗಳಿಗೆ ಹೋಗ್ತಾರೆ. ಪುಣ್ಯಜೀವಿಗಳು. ಅವಾಗ ನಾವೇನ್ ಮಾಡ್ತೀವಿ? ಅವ್ರು ಇಸ್ಕಾನ್ ಒಳಗೆ ಬರಲ್ಲ, ನಾವೇನ್ ಮಾಡ್ತೀವಿ? ನಾವೇ ಹೋಗ್ತೀವಿ ಅಲ್ವಾ? ಪುಸ್ತಕ ವಿತರಣೆ ಮಾಡಕ್ ಹೋಗ್ತೀವಿ, ಅವ್ರನ್ನ ಕರ್ಕೊಂಡು ಬರ್ತೀವಿ. ಯಾಕೆ? ನಾವು ಮಾಲ್ ಹೋಗಿ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೂ ದೇವಸ್ಥಾನಕ್ಕೆ ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮಾಲ್ನ ನಾವು 10 ಜನಕ್ಕೆ ಹೋಗಿ ಹೇಳಿದ್ರೆ ಹಬ್ಬಬ್ಬ ಅಂದ್ರೆ ಒಬ್ರು ತಗೋಬಹುದು. ದೇವಸ್ಥಾನದಲ್ಲಿ 10 ಜನಕ್ಕೆ ಹೇಳಿದ್ರೆ ಒಂದು 5-6 ತಗೋತಾರ. ಸೊ ಪುಣ್ಯಜೀವಿಗಳು. ಸೊ ಆ ಪುಣ್ಯ ಮಾಡಿರೋದ್ರಿಂದ ಅವರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆ ಮನೋಭಾವದಿಂದಾಗಿ, ಭಕ್ತಿಯ ಮನೋಭಾವದಿಂದಾಗಿ ಅವರು ಅಂತಿಮವಾಗಿ ಭಗವಂತನ ಹತ್ರ ಬರ್ಬೋದು. ಹಾಗಾಗಿ ಪುಣ್ಯ ಮಾಡೋದು ನೇರವಾಗಿ ಭಕ್ತಿಗೆ ಕಾರಣ ಅಲ್ಲ, ಆದ್ರೆ ಪೂರಕ, ಫೇವರಬಲ್. ಅರೆ ಇಲ್ಲಿ ಮುಖ್ಯವಾದ ವಿಷಯ ದೃಢವ್ರತ. ಸೊ ಆ ವ್ಯಕ್ತಿಯ ಜೀವನದಲ್ಲಿ ಪಾಪ ಕಾರ್ಯಗಳು ನಿಂತಿವೆ, ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ, ಪಾಪ ಕಾರ್ಯಗಳು ನಿಂತಿವೆ, ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿದ್ದಾನೆ. ಅಂದ್ರೆ ಅವನಿಗೆ ಕ್ಲಿಯರ್ ಆಗಿದೆ, ಇವಾಗ ನಾನು ಈ ಶರೀರ ಅಲ್ಲ, ಈ ಶರೀರ ತಾತ್ಕಾಲಿಕ, ಇವತ್ತಿದೆ ನಾಳೆ ಹೋಗುತ್ತೆ. ಈ ಶರೀರ ನನಗೆ ಕೊಟ್ಟಿರೋ ವಾಹನ. ಇವಾಗ ನಿಮ್ಮ ಹತ್ರ ವಾಹನ ಇದೆ, ನೀವು ವಾಹನ ಬರೀ ಪೂಜೆ ಮಾಡ್ತೀರ ದಿನ? ವೆಹಿಕಲ್ ಏನಕ್ಕಾರ ಉಪಯೋಗಿಸ್ತೀರ ತಾನೆ? ಆ ವೆಹಿಕಲ್ ನಿಮ್ಮ ಹತ್ರ ಇದ್ರೆ ಅದರ ಉದ್ದೇಶ ಏನು? ದಿನ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಮನೇಲಿ ಇಡೋದಲ್ಲ, ಆಮೇಲೆ ನೀವು ನಡ್ಕೊಂಡು ಹೋಗೋದು ಆಫೀಸ್ಗೆ. ಅದಕ್ಕೋಸ್ಕರ ನಾವು ವೆಹಿಕಲ್ ತಗೊಂಡ್ರಿ? ಇಲ್ಲ. ಸೊ ವೆಹಿಕಲ್ ತಗೊಂಡ್ರೆ ವೆಹಿಕಲ್ ಉಪಯೋಗಿಸ್ಬೇಕು. ನೀವು ಏನಕ್ಕೆ ಉಪಯೋಗಿಸ್ತೀರಾ? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಉಪಯೋಗಿಸ್ತೀರಾ ವೆಹಿಕಲ್ ನೀವು ತಾನೆ? ಅದೇ ರೀತಿ ಇದು ವಾಹನ, ಈ ಶರೀರವನ್ನ ನಾವು ಉಪಯೋಗಿಸಿ ಆತ್ಮ ಒಂದು ತನ್ನ ಶಾಶ್ವತವಾದ ಪ್ರಯಾಣದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬೇಕು. ಅದು ಮನುಷ್ಯ ಜೀವನ. ಪ್ರಾಣಿಗಳ ಜೀವನದಲ್ಲಿ ಅವ್ರು ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಈ ಜನ್ಮ ಆದ್ಮೇಲೆ ಆಟೋಮೆಟಿಕ್ ಆಗಿ ಅವ್ರು ಪ್ರಮೋಷನ್ ಕೊಡ್ತಾರೆ. ಅದು ಪ್ರಕೃತಿಯ ನಿಯಮ. ಆಟೋಮೆಟಿಕ್ ಆಗಿ ಓಕೆ ಜಿರಳೆ ಆಯ್ತಾ, ನೆಕ್ಸ್ಟ್ ಈ ಜನ್ಮ ಪ್ರಮೋಷನ್. ಆದ್ರೆ ಅವೇ ಏನು ಮಾಡಕ್ಕಾಗಲ್ಲ ಮುಂದಿನ ಜನ್ಮ ಪಡ್ಕೊಳಕ್ಕೆ. ಸತ್ತಾದ್ಮೇಲೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್. ಇವಾಗ ಮಕ್ಕಳು ಪಾಸ್ ಆಗಿದ್ರು ಫೇಲ್ ಆದ್ರು ಎಕ್ಸಾಮು ಅಂತೂ ವರ್ಷ ಆದ್ಮೇಲೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಕಳಿಸ್ಬಿಡ್ತಾರೆ. ಯಾರಕ್ಕೆ ಹಿಂದೆಯಿಂದ ಬರ್ತಾ ಇದಾರಲ್ಲ ಜನ, ಇವನ್ ಕೂರ್ಸ್ಕೊಳಕ್ ಆಗಲ್ಲ ಇಲ್ಲಿ. ಸೊ ಹಾಗೆ ಆ ಪ್ರಾಣಿಗಳಿಗೆ ಅವರು ಏನ್ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ, ಅವಕ್ಕೆ ಪ್ರಜ್ಞೆ ಕೂಡ ಕಡಿಮೆ, ಮುಂದಿನ ಜನ್ಮಕ್ಕೆ ಕಳಿಸ್ಬಿಡ್ತಾರೆ ಪ್ರಗತಿ. ಆದ್ರೆ ಮನುಷ್ಯನಿಗೆ ಆ ರೀತಿ ಆಗಲ್ಲ. ಮನುಷ್ಯ ಕೂಡ ಪ್ರಗತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಮನುಷ್ಯನ ಪ್ರಗತಿ ಆರ್ಥಿಕ ಪ್ರಗತಿ ಅಲ್ಲ, ಫೈನಾನ್ಷಿಯಲ್ ಗ್ರೋತ್ ಅಲ್ಲ ಮನುಷ್ಯನ ಪ್ರಗತಿ. ಇವಾಗ ಆರ್ಥಿಕ ಪ್ರಗತಿ ಹೊಂದಿರುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಅವ್ರು ಆಧ್ಯಾತ್ಮಿಕವಾಗಿ ಪ್ರಗತಿ
ಹೊಂದಿಲ್ಲದೆ ಇರ್ಬೋದು. ಇವಾಗ ಉದಾಹರಣೆಗೆ ನಮ್ಗೆಲ್ಲ ತುಂಬಾ ಬೇಕಾಗಿರುವಂತ ಯಾರು ಪೊಲಿಟಿಷಿಯನ್ಗಳು. ಅವ್ರೇನ್ ಮಾಡಿದ್ದಾರೆ? ದುಡ್ಡು ಮಾಡ್ಕೊಂಡಿದ್ದಾರೆ. ಹೆಂಗ್ ದುಡ್ಡು ಮಾಡ್ಕೊಂಡಿದ್ದಾರೆ? ಹೇಳಬಾರ್ದು. ಬೇರೆಯವ್ರ ತಲೆ ಹೊಡೆದು ದುಡ್ಡು ಮಾಡ್ಕೊಂಡಿದ್ದಾರೆ. ಆದ್ರೆ ಅವರು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲಿಲ್ಲ, ಆರ್ಥಿಕ ಪ್ರಗತಿ ಸಾಧಿಸಿದ್ರು. ಆಧ್ಯಾತ್ಮಿಕವಾಗಿ ಅವರು ಕೆಳಮಟ್ಟಕ್ಕೆ ಇಡಿದ್ರು. ಯಾಕಂದ್ರೆ ತಪ್ಪು ಮಾಡಿದ್ರು, ಪಾಪ ಕಾರ್ಯಗಳನ್ನು ಮಾಡಿರ್ತಾರೆ. ಸೊ ನಾವೇನ್ ಮಾಡ್ಬೇಕು? ನಾವು ಈ ದ್ವಂದ್ವಗಳಿಂದ ಮುಕ್ತರಾಗಿ ನಾವು ಪ್ರಗತಿಯನ್ನ ಸಾಧಿಸ್ಬೇಕು, ಮನುಷ್ಯರಾಗಿ ಮುಂದೆ ಹೋಗ್ಬೇಕು. ನಾವು ಪ್ರಯಾಣದಲ್ಲಿ ಹಿಂದೆ ಹೋಗಬಾರ್ದು. ಗೊತ್ತಾಗ್ತಾ ಇದೆಯಾ? ಮನುಷ್ಯರು ಕೂಡ ನಾವು ಹಿಂದೆನೂ ಹೋಗ್ಬೋದು, ಮುಂದೂ ಹೋಗ್ಬೋದು. ನಮ್ಮ ಆಯ್ಕೆ, ನಮ್ಮ ಡಿಸಿಷನ್. ಮನುಷ್ಯನ ಜೀವನದಲ್ಲಿ ಅಪೇಕ್ಷೆ ಇರೋದು ಏನು ಅಂದ್ರೆ, ನೀವು ಯಾವ ಹಂತಕ್ಕೆ ಬಂದಿದಿರೋ ಆ ಹಂತದಿಂದ ಸ್ವಲ್ಪ ಪ್ರಗತಿ ಸಾಧಿಸಿ. ಆಧ್ಯಾತ್ಮಿಕ ಪ್ರಗತಿ, ಆರ್ಥಿಕ ಪ್ರಗತಿ ಅಲ್ಲ, ಆಧ್ಯಾತ್ಮಿಕ ಪ್ರಗತಿ. ಇದು ಮನುಷ್ಯ ಜೀವನ. ಅದಕ್ಕೆ ನಾವೇನ್ ಮಾಡ್ಬೇಕು? ಕೃಷ್ಣನ ಭಕ್ತಿಯನ್ನ ದೃಢ ಮನಸ್ಸಿನಿಂದ ಮಾಡ್ಬೇಕು, ಡಿಟರ್ಮಿನೇಷನ್ ಇಂದ ಮಾಡ್ಬೇಕು. ಅವಾಗ ನಾವು ಮುಂದೆ ಹೋಗ್ತೀವಿ. ಗೊತ್ತಾಗ್ತಾ ಇದೆಯಾ? ಸಾಮಾನ್ಯವಾಗಿ ಎಲ್ಲರೂ ದ್ವಂದ್ವಗಳಲ್ಲಿ ಹುಟ್ಟಿರ್ತಾರೆ, ತಾವು ದೇಹ ಅಂತ ಹುಟ್ಟಿರ್ತಾರೆ. ಆದ್ರೆ ಅವುಗಳಲ್ಲಿ ಕೆಲವರು ಮಾತ್ರ ಈ ದ್ವಂದ್ವಗಳಿಂದ ಹೊರಗಡೆ ಬಂದು ತಮ್ಮ ಈ ಆತ್ಮದ ಪ್ರಯಾಣದಲ್ಲಿ ಮುಂದುವರಿತಾರೆ, ಕೃಷ್ಣನ ಕಡೆ ಪ್ರಯಾಣ ಪ್ರಾರಂಭಿಸ್ತಾರೆ. ಈ ಪ್ರಯಾಣದ ಅವಶ್ಯಕತೆ ಏನು? ಇದನ್ನ ಇವಾಗ ನಾವು 8ನೇ ಅಧ್ಯಾಯಕ್ಕೆ ಹೋಗಿ ಪ್ರಭು. 8ನೇ ಅಧ್ಯಾಯ 5ನೇ ಶ್ಲೋಕ. ಈ ಪ್ರಯಾಣದ ಅಥವಾ ಈ ಪ್ರಯಾಣ ಮಾಡ್ತಾ ಇದ್ದೀವಿ ಅಂದ್ರೆ ಅದರ ಅಂತಿಮ ಪರೀಕ್ಷೆ ಏನು ಅನ್ನೋದನ್ನ ಇವಾಗ ಕೃಷ್ಣ ಇಲ್ಲಿ ತುಂಬಾ ಮುಖ್ಯವಾದ ಶ್ಲೋಕ, ದಯವಿಟ್ಟು ಗಮನ ಇಟ್ಟು ಶ್ರವಣ ಮಾಡಿ. ನೆಕ್ಸ್ಟ್ 5 ಮುಂದೆ. ಓಕೆ, ಎಲ್ಲರೂ ಹೇಳಿ, ನಾನು ಹೇಳಾದ್ಮೇಲೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಸೊ ಕೃಷ್ಣ ಹೇಳ್ತಾನೆ, ಅಂತಕಾಲೇ ಚ ಮಾಮೇವ ಸ್ಮರನ್. ಅಂತಕಾಲೇ ಅಂದ್ರೆ ಏನರ್ಥ? ಕೊನೆಗಾಲ, ಸಾಯೋ ಸಮಯ. ಇವಾಗ ನೋಡಿ, ಹುಟ್ಟಿದ್ದು ದ್ವಂದ್ವಗಳಲ್ಲಿ ಹುಟ್ಟಿದ್ವಿ. ದ್ವಂದ್ವಗಳಲ್ಲಿ ಹುಟ್ಟಾದ್ಮೇಲೆ ದ್ವಂದ್ವಗಳಿಂದ ನಾವು ಮುಕ್ತರಾಗಿ ಭಗವಂತನ ಭಕ್ತಿ ಮಾಡ್ಬೇಕು. ಆ ಭಕ್ತಿ ಮಾಡಿದಾಗ ಅದರ ಪರೀಕ್ಷೆ ಏನು ಅಂತ ಹೇಳ್ತಾ ಇದಾರೆ. ಏನು ಪರೀಕ್ಷೆ? ಅಂತಕಾಲ. ಫೈನಲ್ ಎಕ್ಸಾಮು ಸಾವು. ಅಂತಕಾಲೇಚ ಏನ್ ಕೃಷ್ಣ ಹೇಳ್ತಾ ಇದ್ದಾನೆ? ಮಾಮೇವ ಸ್ಮರನ್. ಏನ್ ಹೇಳ್ತಾ ಇದ್ದಾನೆ ಕೃಷ್ಣ? ಮಾಮೇವ ಅಂದ್ರೆ ನನ್ನನ್ನ ಮಾತ್ರ ಸ್ಮರಿಸಬೇಕು ನೀವು ಸಾಯೋ ಸಮಯದಲ್ಲಿ. ಮುಕ್ತ್ವಾ ಕಲೇವರಂ. ಕಲೇವರಂ ಅಂದ್ರೆ ಬಾಡಿ, ಶರೀರವನ್ನ ತ್ಯಜಿಸ್ತಾ ಇರೋ ಸಮಯದಲ್ಲಿ ನೀವು ನನ್ನನ್ನ ಮಾತ್ರ ಸ್ಮರಿಸಬೇಕು. ಏನಾಗತ್ತೆ ನನ್ನನ್ನು ಸ್ಮರಿಸಿದ್ರೆ? ಯಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯ. ಯಾರು ಈ ರೀತಿ ಮಾಡ್ತಾರೋ ನನ್ನ ಭಾವವನ್ನ, ನನ್ನ ಸ್ವಭಾವವನ್ನ ಪಡ್ಕೋತಾರೆ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಭಗವಂತನ ಧಾಮಕ್ಕೆ ಹೋಗ್ತೀವಿ, ಭಗವಂತನ ಜೊತೆ ಇರುವಂತ ಯೋಗ್ಯತೆಯನ್ನ ಪಡ್ಕೋತೀವಿ. ಇದರಲ್ಲಿ ಸಂಶಯ ಇಲ್ಲ. ಅಂದ್ರೇನು? ನಾವು ಮಾಡ್ಬೇಕಾಗಿರೋದು ನಮ್ಮ ಫೈನಲ್ ಎಕ್ಸಾಮ್ ಸಾವು. ಸಾವಲ್ಲಿ ಟೆಸ್ಟ್ ನಾವು ಯಾವಾಗ ಪಾಸ್ ಆಗ್ತೀವಿ? ಸಾಯೋ ಸಮಯದಲ್ಲಿ ಕೃಷ್ಣನ ಬಗ್ಗೆ ಸ್ಮರಿಸಿದಾಗ ನಾವು ನಮ್ಮ ಫೈನಲ್ ಎಕ್ಸಾಮ್ ಪಾಸ್ ಆಗ್ತೀವಿ. ಅಂದ್ರೆ ನಮ್ಮ ಈ ಭೌತಿಕ ಜಗತ್ತಿನಲ್ಲಿ ಪ್ರಯಾಣ ಮುಗೀತು. ಅದಕ್ಕೇನ್ ಮಾಡ್ಬೇಕು? ಸಾಯೋ ಸಮಯದಲ್ಲಿ ಕೃಷ್ಣನ ಸ್ಮರಣೆ ಆಗಬೇಕು. ಗೊತ್ತಾಗ್ತಾ ಇದೆಯಲ್ವಾ? ಯಾಕೆ ದೃಢತೆಯಿಂದ ಭಕ್ತಿಯನ್ನ ಮಾಡ್ಬೇಕು? ಅಂತ್ಯಕಾಲದಲ್ಲಿ ಕೃಷ್ಣನನ್ನ ಸ್ಮರಿಸ್ಬೇಕು ಅಂದ್ರೆ ನಾವು, ಪ್ರಭು ನಾಳೆ ಎಕ್ಸಾಮ್, ಇವತ್ತು ಓದ್ಕೋತೀನಿ ಸಾಕು ಪ್ರಭು, ಆಗತ್ತಾ? ಗೊತ್ತಿಲ್ಲ, ಪಾಸ್ ಆಗದೇನೂ ಇರ್ಬೋದು, ಬೈ ಚಾನ್ಸ್ ಪಾಸು ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಒಳ್ಳೆ ಸ್ಟೂಡೆಂಟ್ ಏನ್ ಮಾಡ್ತಾನೆ? ಮೊದ್ಲಿಂದಾನೇ ಓದ್ತಾನೆ, ಫಸ್ಟಿಂದಾನೇ ಓದ್ತಾನೆ, ಫುಲ್ ಪ್ರಿಪೇರ್ ಆಗಿರ್ತಾನೆ. ತಾನು ಮಾತ್ರ ಪ್ರಿಪೇರ್ ಆಗೋದಲ್ಲ, ಅವನೇನ್ ಮಾಡ್ತಾನೆ? ಫ್ರೆಂಡ್ಸ್ಗೂ ಹೆಲ್ಪ್ ಮಾಡ್ತಾನೆ. ಇದು ಓದಿ, ಇದನ್ನ ಓದಿಲ್ವಾ, ಸರಿ ಬನ್ನಿ ನಾ ಹೇಳ್ಕೊಡ್ತೀನಿ. ಸೊ ನಾವು ಜೀವನದಲ್ಲಿ ಒಳ್ಳೆ ಸ್ಟೂಡೆಂಟ್ಸ್ ಆಗ್ಬೇಕು. ಒಳ್ಳೆ ಸ್ಟೂಡೆಂಟ್ ಅಂದ್ರೆ ಏನು?
ಹೋಗ್ಲಿ, ಒಳ್ಳೆ ಸ್ಟೂಡೆಂಟ್ ಅನ್ನೋದಕ್ಕೆ ನಮಗೆ ಎಕ್ಸಾಮ್ ಡೇಟ್ ಆದ್ರೂ ಗೊತ್ತು. ಇಲ್ಲಿ ಗೊತ್ತಾ ಎಕ್ಸಾಮ್ ಡೇಟು ಯಾರಿಗಾದ್ರು? ಎಷ್ಟು ಟೈಮ್ ಇದೆಯಪ್ಪ ಪ್ರಿಪ್ರೇಷನ್ಗೆ? ಗೊತ್ತಿಲ್ಲ. ಎಲ್ಲಾಗತ್ತಪ್ಪ ಫೈನಲ್ ಟೆಸ್ಟು? ಗೊತ್ತಿಲ್ಲ. ಯಾವ ಪರಿಸ್ಥಿತಿಯಲ್ಲಿ ಆಗತ್ತೆ? ಗೊತ್ತಿಲ್ಲ. ಪೇಪರ್ ಏನು? ಗೊತ್ತಿಲ್ಲ. ಪೇಪರ್ ಏನು ಅಂದ್ರೆ ಏನು? ಯಾವ ತರಹದ ಸನ್ನಿವೇಶವನ್ನು ನಾವು ಎದುರಿಸ್ಬೇಕು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಅರೆ ಎಕ್ಸಾಮಲ್ಲಿ ಪಾಸ್ ಆಗ್ಲೇಬೇಕು. ಎಕ್ಸಾಮಲ್ಲಿ ಪಾಸ್ ಆಗೋದಂದ್ರೆ ಕೃಷ್ಣನನ್ನ ಸ್ಮರಿಸೋದು. ಸೊ ನಾವು ತಿಳ್ಕೋಬೇಕು, ಒಂದು ಸಾಮಾನ್ಯವಾದ ಭೌತಿಕ ಪರೀಕ್ಷೆಯನ್ನ ನಾವು ಹಿಂದಿನ ದಿನ ಕೂತ್ಕೊಂಡು ಓದಿ ಪಾಸ್ ಮಾಡೋದಕ್ಕೆ ಆಗಲ್ಲ. ಇನ್ನು ಜೀವನದ ಪರೀಕ್ಷೆಯನ್ನ ನಾವು ಒಂದಿನದಲ್ಲಿ ಪಾಸ್ ಮಾಡ್ತೀವ ಅಥವಾ ಒಂದು ಕೆಲ ದಿನಗಳಲ್ಲಿ, ತಿಂಗಳುಗಳಲ್ಲಿ ಪಾಸ್ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಏನು ಹೇಳ್ಕೊಡ್ತಾರೆ ಅಂದ್ರೆ, ಇವಾಗ ಎಕ್ಸಾಮ್ ಮುಂಚೆ ಏನು ಬರುತ್ತೆ ಸ್ಕೂಲಲ್ಲಿ? ಪ್ರಿಪ್ರೇಟರಿ ಬರುತ್ತೆ. ಪ್ರಿಪ್ರೇಟರಿ ಮುಂಚೆ ಯೂನಿಟ್ ಟೆಸ್ಟ್ ಬರುತ್ತೆ. ಆಮೇಲೆ ಅದಕ್ಕಿಂತ ಮಧ್ಯದಲ್ಲಿ ಒಂದು ಮಿಡ್ ಟರ್ಮ್ ಅಂತ ಏನೋ ಇರುತ್ತೆ. ಎಲ್ಲದರಲ್ಲೂ ಚೆನ್ನಾಗಿ ಮಾಡಬೇಕು. ಅವಾಗ ಫೈನಲ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡೋ ಗ್ಯಾರಂಟಿ ಜಾಸ್ತಿ ಇರುತ್ತೆ. ಹೌದಾ? ನಮಗೆ ಯೂನಿಟ್ ಟೆಸ್ಟ್ ಏನು? ಫೈನಲ್ ಎಕ್ಸಾಮು ಸಾವು, ಯೂನಿಟ್ ಟೆಸ್ಟು ಯೂನಿಟ್ ಟೆಸ್ಟ್. ಇವಾಗ ಏನಪ್ಪ ಫೈನಲ್ ಎಕ್ಸಾಮು ಸಾವು ಅಂದ್ರೆ ಯೂನಿಟ್ ಟೆಸ್ಟ್ ಏನಾಯ್ತು? ಯೂನಿಟ್ ಟೆಸ್ಟು ಇವಾಗ ಓಕೆ, ಅದಕ್ಕಿಂತ ಮುಂಚೆ ಇದನ್ನ ಹೇಳ್ತೀನಿ, ಆಮೇಲೆ ನಿಮ್ಗೆ ಉತ್ತರ ಕೊಡಕ್ ಸಾಧ್ಯ ಆಗುತ್ತೆ. ಸಾವು ಅಂದ್ರೆ ಏನು? ಓಕೆ, ಆದ್ರೆ ಹೇಗಾಗತ್ತದು? ಹೇಗಾಗತ್ತೆ? ಏನಾಗತ್ತೆ? ಗೊತ್ತಾ ಯಾರಿಗಾದ್ರು? ಇಲ್ಲ ಪ್ರಭು, ಈ ಜನ್ಮದಲ್ಲಿ ಇವಾಗಲೇ ಫಸ್ಟ್ ಟೈಮ್ ಇನ್ನೂ ಸತ್ತಿಲ್ಲ. ಸತ್ತಿದ್ರೆ ಹೇಳಿರ್ತಾ ಇದ್ವಿ ನಾವು. ಅದಕ್ಕೆ ಆಚಾರ್ಯರು ಹೇಳಿದ್ದನ್ನು ಕೇಳಬೇಕು. ಅವ್ರು ಹೇಳಿರ್ತಾರೆ ಹಿಂಗಪ್ಪ ಇರೋದು ಅಂತ. ಸೊ ಒಬ್ರು ತಮಿಳ್ನಾಡಿನಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಕುಲಶೇಖರ್ ಆಳ್ವಾರ್ ಅಂತ. ಮಹಾಭಕ್ತರು ಅವರು, ಮಹಾರಾಜ ಪ್ಲಸ್ ದೊಡ್ಡ ಭಕ್ತರು ಅವರೆಲ್ಲ. ಮುಕುಂದ ಮಾಲ ಸ್ತೋತ್ರ ಅಂತ ಇದೆ, ಅದರಲ್ಲಿ ಅವ್ರು ಹಾಡ್ತಾರೆ, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತ ಅದ್ಯೈವ ಮೇ ವಿಶತು ಮನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವತಾ ಪಿತ್ತೈ ಕಂಠಾವರೋಧನ ವಿಧೋ ಸ್ಮರಣಂ ಕುತಸ್ತೆ. ಕೊನೆಯಲ್ಲಿ ಏನ್ ಹೇಳ್ತಾ ಇದಾರೆ? ಸ್ಮರಣಂ ಕುತಸ್ತೆ. ಹೇಗಪ್ಪ ಸ್ಮರಿಸೋದು ಕೃಷ್ಣ ನಿಮ್ನ? ಯಾವಾಗ? ಸಾಯೋ ಸಮಯದಲ್ಲಿ ಹೇಗೆ ಸ್ಮರಿಸ್ಲಿ ನಾನು? ಯಾಕಪ್ಪ, ಏನ್ ಪ್ರಾಬ್ಲಮ್? ಕಂಠಾವರೋಧನ ವಿಧೋ ಸ್ಮರಣಂ ಕುತಸ್ತೆ. ಸಾವು ಅಂದ್ರೆ ಗರುಡ ಪುರಾಣದಲ್ಲಿ ಹೇಳ್ತಾರೆ ಬಹಳ ನೋವಿರುತ್ತಂತೆ. ಎಷ್ಟು ನೋವು ಅಂದ್ರೆ ಒಂದು ಸಮಯದಲ್ಲಿ 40,000 ಚೇಳು ಕಚ್ಚುವಷ್ಟು ನೋವು. ಯಾರು ಚೇಳು ಕಚ್ಚಿಸ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಒಂದು ಚೇಳು 40,000 ಚೇಳು ಅಂದ್ರೆ ನಾವು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಚೇಳು ಕಚ್ಚಿದ್ರೆ ಮೈಯೆಲ್ಲ ಉರಿಯತ್ತಂತೆ. ಒಂದು ಚೇಳು ಕಚ್ಚಿದ್ರೆ, ಒಂದು ಸ್ಕಾರ್ಪಿಯನ್ ಕಚ್ಚಿದ್ರೆ, 40,000 ಸ್ಕಾರ್ಪಿಯನ್ಸ್ ಕಚ್ಚಿದ್ರೆ ಏನಾಗುತ್ತೆ? ಬೆಂಕಿ, ಶರೀರ ಬೆಂಕಿಯಲ್ಲಿ ಬಿದ್ದಂಗೆ. ಸೊ ಸಾವು ಏನ್ ಗೊತ್ತಾ? ನಮ್ಮ ದೇಹದ ಟೆಂಪರೇಚರು ನಾರ್ಮಲಿ ನಾವು ಜ್ವರ ಬಂದ್ರೆ ಎಷ್ಟಕ್ಕಿಂತ ಕಡಿಮೆ ಇಡಿ ಅಂತ ಹೇಳ್ತಾರೆ ಡಾಕ್ಟ್ರು? ಅಲ್ಲಲ್ಲ, ಜ್ವರ ಬಂದಾಗ 98ಗಿಂತ ಜಾಸ್ತಿ ಆಗುತ್ತೆ. ಎಷ್ಟ್ರ ಮೇಲ್ ಬಿಡಬೇಡಿ ಅಂತಾರೆ ಡಾಕ್ಟ್ರು. ಮಕ್ಕಳಿಗೆ ಇವಾಗ ಜ್ವರ ಬರುತ್ತಲ್ಲ, 103, 102, 103 ಅಂದ್ರೆ ಅದಕ್ಕೆ ಅಷ್ಟು ಹೋಗಕ್ ಬಿಡಬೇಡಿ, ಕಷ್ಟ ಆಗುತ್ತೆ ಆಮೇಲೆ. ಯಾಕೆ? ಸಾವು ಅಂದ್ರೆ ಟೆಂಪರೇಚರ್ ಇದಕ್ಕಿಂತ ಮೇಲೆ ಹೋಗುತ್ತೆ. ಸಾವಿನ ಸಮಯದಲ್ಲಿ ಟೆಂಪರೇಚರ್ 103 ಮೇಲೆ ಹೋಗುತ್ತೆ. 105, 108, 110 ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ? ದೇಹದ ಪರಿಸ್ಥಿತಿ, ದೇಹ ಸುಟ್ಟೋಗ್ಬಿಡುತ್ತೆ ಒಳಗಡೆ. ದೇಹದ ಟೆಂಪರೇಚರ್ ಒಂದೇ ಸತಿ ರೈಸ್ ಆಗಿ ಧಬಾರ್ ಅಂತ ಬೀಳುತ್ತೆ, ಫುಲ್ ತಣ್ಣಕ್ಕೆ. ನೆಕ್ಸ್ಟ್ ಆಮೇಲೆ ಫುಲ್ ತಣ್ಣಕ್ಕಾಗ್ಬಿಟ್ಟಿರ್ತಲ್ಲ, ಯಾರೋ ಸತ್ತೋದ್ರೆ. ಅದಕ್ಕಿಂತ ಮುಂಚೆ ಏನಾಗಿದೆ ಅವ್ರ ಸ್ಥಿತಿ ನಮ್ಗೆ ಗೊತ್ತಿಲ್ಲ. ಒಳಗಡೆ ಫುಲ್ ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ಟು ಆಮೇಲೆ ಒಂದೇ ಸತಿ ಟೆಂಪರೇಚರ್ ಬಿದ್ದೋಗ್ಬಿಡುತ್ತೆ. ಸೊ ಇದೇನು? ನೋವಿನ ಪರಿಸ್ಥಿತಿ. ಸೊ ಫೈನಲ್ ಎಕ್ಸಾಮ್ ಏನು? ಬಹಳ ನೋವಿನ ಅನುಭವ, ಮರಣ. ಆದ್ರೆ ಒಂದ್ ಹೇಳ್ತೀನಿ, ಭಯ ಪಟ್ಕೋಬೇಡಿ. ಮಾತಾಡಿಲ್ಲ, ಕಣ್ಣು ಹಿಂಗ್ ಮಾಡ್ತಾ ಇದಾರೆ. ಎಲ್ಲರೂ ಈ ನೋವನ್ನ ಅನುಭವಿಸಲ್ಲ. ಯಾರು ಅನುಭವಿಸ್ತಾರೆ ಈ ನೋವನ್ನ? ಎಲ್ಲರೂ ಅದೇ ಉತ್ತರ ಕೊಡ್ತಾರಲ್ಲಪ್ಪ. ಪಾಪ ಮಾಡಿದವರು ಆಮೇಲೆ ನರಕಕ್ಕೆ ಹೋಗ್ತಾರೆ. ಸಾವಿನಲ್ಲಿ ಏನೂ ಆಗಲ್ಲ. ನಾವು ಪಾಪ ಮಾಡಿರೋದು ಈ ಜನ್ಮದಲ್ಲಿ ಏನು ಎಫೆಕ್ಟ್ ಆಗಲ್ಲ, ನೆಕ್ಸ್ಟ್ ಜನ್ಮಕ್ಕೆ ಅದು ಅಲ್ಲ.
ಏನು ಅವರ ಜೀವನ ಏನು ಅಂದ್ರೆ, ಇವಾಗ ಉದಾಹರಣೆಗೆ ಯಾರ್ದೋ ರೆಂಟೆಡ್ ಮನೆಯಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ. ಬಾಡಿಗೆ ಮನೆಯಲ್ಲಿ ಇದೀವಿ, 28 ಫೆಬ್ರವರಿಗೆ ನಮ್ಮ ರೆಂಟಲ್ ಅಗ್ರಿಮೆಂಟ್ ಮುಗಿಯುತ್ತೆ. ಸೊ ಏನ್ ಮಾಡ್ಬೇಕು ನಾವು? ಬೇರೆ ಮನೆ ಹುಡುಕ್ಬೇಕು. ಓಕೆ, ಬೆಳಗ್ಗೆ ಇನ್ನೊಬ್ರು ಕ್ಲಾಸಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟರು, ರೆಂಟಲ್ ಅಗ್ರಿಮೆಂಟ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ. ಓಕೆ, ಓನರ್ ಹೇಳ್ದ ಇಲ್ಲ ಸಾಧ್ಯ ಇಲ್ಲ, ಬಿಡಬೇಕು. ಸೊ ಏನ್ ಮಾಡ್ಬೇಕು? ಇನ್ನೊಂದು ಮನೆ ಹುಡುಕ್ಬೇಕು. ಆದ್ರೆ ನಾನು ಎಷ್ಟು 10-20 ವರ್ಷದಿಂದ ಇದೇ ಮನೇಲಿ ಇದೇನ್ರಿ, ಎಷ್ಟು ಅಟ್ಯಾಚ್ಮೆಂಟ್ ನಂಗೆ ಈ ಮನೇಲಿ, ಹೆಂಗ್ ಬಿಟ್ಟು ಹೋಗ್ಲಿ ನಾನು? ಸೊ ಇವ್ರೇನ್ ಮಾಡಿದ್ರು, 20 ಆಯ್ತು, 22 ಆಯ್ತು, 24 ಆಯ್ತು, 26 ಆಯ್ತು, 28 ಆಗೋಯ್ತು, ಮನೇನೆ ಹುಡುಕಿಲ್ಲ. ಸೊ 28 ಆಯ್ತು, ಏನು ಬಂದ? ಯಾರು ಬಂದ್ರು? ಓನರ್ ಬಂದ. ಏನಪ್ಪ 28 ತಾರೀಕಿಗೆ ನಿನ್ಗೆ ಹೇಳಿದ್ದಲ್ಲ ಜಾಗ ಖಾಲಿ ಮಾಡಕ್ಕೆ, ಏನು ಇನ್ನೂ ಇಲ್ಲೇ ಇದೆಯಾ? ಏನ್ ನೀವು ಇಂಥ ಅನ್ಯಾಯ ಮಾಡ್ತಾ ಇದೀರ, ಇಷ್ಟೊಂದು ಈ ಮನೆ ಮೇಲೆ ಇಷ್ಟೊಂದು ನನಗೆ ಅಟ್ಯಾಚ್ಮೆಂಟ್ ಇದೆ, ನೀವು ಹೊಟ್ಟೋಗಿ ಅಂತ ಇದೀರಲ್ಲ. ಏನ್ ಹೇಳ್ತಾನ ಅವನು? ನಿಮ್ ಫೀಲಿಂಗ್ಸ್ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳಿಯಪ್ಪ, ಬೇರೆ ಕೆಲಸ ಇದೆ, ನಾನು ನಿಮ್ಗೆ ಆಗ್ಲೇ ನೀವು ನೋಟಿಸ್ ಕೊಟ್ಟೆ ಅಲ್ವಾ 2 ತಿಂಗಳದು. ಸೊ ಈಗ ಈ ವ್ಯಕ್ತಿ ಆ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಅವ್ನಿಗೆ ಹೇಗಿರುತ್ತೆ ಅವನ ಮನಸ್ಥಿತಿ? ನೋವು ಇರುತ್ತೋ ಇರಲ್ವೋ? ಅದೇ ಒಬ್ಬ ವ್ಯಕ್ತಿ ಹೋಗ್ಬೇಕಾ, ಸರಿ ಆಯ್ತು, ಇನ್ನೊಂದು ಮನೆ ನೋಡ್ಕೊಂಡ 28 ಬೇಡ, ಇಂದ 2 ದಿನ ಮುಂಚೆನೆ ಹೋಗ್ತೀನಿ ನಾನು. ಅವನಿಗೆ ನೋವಾಯ್ತು, ಸಂತೋಷವಾಗಿ ಹೋದ ಅವನು. ಅಂದ್ರೆ ಏನರ್ಥ? ಯಾರು ಈ ನೋವನ್ನು ಅನುಭವಿಸೋರು, ಯಾರಿಗೆ ಈ ದೇಹ ಮತ್ತೆ ದೇಹಕ್ಕೆ ಸಂಬಂಧಿತವಾದ ವಿಷಯಗಳ ಮೇಲೆ ತುಂಬಾ ಆಸಕ್ತಿ, ತುಂಬಾ ಅಟ್ಯಾಚ್ಮೆಂಟ್ ಇದೆಯೋ ಅವರು ಈ ನೋವನ್ನು ಅನುಭವಿಸ್ತಾರೆ. ಇಲ್ಲಾಂದ್ರೆ ಅಯ್ಯೋ ನಾನು ದೇಹನೇ ಅಲ್ಲ, ಸರಿ ಬಿಟ್ಟು ಹೋಗ್ಬೇಕು ತಾನೆ, ಆಯ್ತು ಹೋಗೋಣ, ಎಲ್ಲಿಗೆ ಹೋಗ್ತೀನಿ ನಾನು? ಕೃಷ್ಣನ್ ಲೋಕಕ್ಕೆ ಹೋಗ್ತೀನಿ ನಾನು ನೆಕ್ಸ್ಟು ಅಂತ ಭಕ್ತ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ದೇಹದ ಮೇಲೆ ದೇಹಕ್ಕೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಹೋಗೋ ಸಮಯ ಬಂತು, ಆಯ್ತು ಹೋಗೋಣ, ಕೃಷ್ಣನ್ ನೆನ್ಸ್ಕೊಳ್ಳೋಣ. ಸೊ ಹಾಗಾಗಿ ಕೃಷ್ಣ ಹೇಳ್ತಾನೆ, ಈ ಫೈನಲ್ ಎಕ್ಸಾಮ್ ನಾವು ಮಾಡಕ್ಕೆ ಯೂನಿಟ್ ಟೆಸ್ಟ್ ಏನು? ಫೈನಲ್ ಎಕ್ಸಾಮ್ ಅಲ್ಲಿ ತುಂಬಾ ನೋವಿರುತ್ತೆ, ಯೂನಿಟ್ ಟೆಸ್ಟ್ ಅಲ್ಲಿ ಕಡಿಮೆ ನೋವು ಇರುತ್ತೆ. ಏನು ಕಡಿಮೆ ನೋವು ಸನ್ನಿವೇಶಗಳು? ಕಾಲ್ ನೋವು ಬಂತು, ಏನ್ ಮಾಡ್ಬೇಕು? ಅಂದ್ರೂ ಭಕ್ತಿ ಮಾಡ್ಬೇಕು. ತಲೆನೋವು ಬಂತು ಅಂದ್ರೂ ಭಕ್ತಿ ಮಾಡ್ಬೇಕು, ಅಂದ್ರೂ ಕೃಷ್ಣನ ಹೆಸರನ್ನು ತಗೋಬೇಕು. ನಮ್ಗೆ ಸಾಮಾನ್ಯವಾಗಿ ಜ್ವರ ಗಿರ ಬಂದ್ರೆ ಯಾರ ಹೆಸರು ತಗೋತೀವಿ ನಾವು? ಏನ? ಅಯ್ಯೋ, ಡಾಕ್ಟರ್ ಹತ್ರ ಹೋಗಿ ಬರ್ತೀರಪ್ಪ, ಯಾರ ಹೆಸರು ತಗೋತೀರಾ? ಹಾಸಿಗೆ ಮೇಲೆ ಮಲ್ಕೊಂಡು ನರಳಾಡ್ತಾ ಇದೀರಾ, ಯಾರ ಹೆಸರು ತಗೋತೀರಾ? ಅಯ್ಯೋ ಅಮ್ಮ ಅಪ್ಪ. ಅದನ್ ಬಿಟ್ಟು ಏನ್ ಮಾಡ್ಬೇಕು ನಾವಿವಾಗ? ಕೃಷ್ಣ ಕೃಷ್ಣ. ಚಿಕ್ಕ ಯೂನಿಟ್ ಟೆಸ್ಟ್ ಇದು. ಯೂನಿಟ್ ಟೆಸ್ಟ್ ಅಲ್ಲಿ ಯಾರ ಹೆಸರು ತಗೋಬೇಕು? ಯಾರನ್ನ ನೆನೆಸ್ಕೋಬೇಕು? ಕೃಷ್ಣ ನೆನೆಸ್ಕೊಂಡ್ರೆ ಅವಾಗ ನಾವೇನ್ ಮಾಡಿದ್ವಿ? ಯೂನಿಟ್ ಟೆಸ್ಟ್ ಅಲ್ಲಿ ಪಾಸ್ ಆದ್ವಿ. ಸೊ ಹೀಗೆ ಪಾಸ್ ಆಗ್ತಾ 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 ಜೀವನದಲ್ಲಿ ನಮಗೆ ಬರೋ ನೋವುಗಳಲ್ಲಿ ನಾವು ಕೃಷ್ಣನ ಮರಿದೇ ಹೋದಾಗ ಫೈನಲ್ ಎಕ್ಸಾಮ್ ಅಲ್ಲಿ ಡೆಫಿನೆಟ್ ಆಗಿ ಮರೆಯಲ್ಲ ಕೃಷ್ಣ. ಸೊ ಕೃಷ್ಣ ಇದನ್ನ ಹೇಳ್ತಾ ಇರೋದು. ಇದನ್ನ ನಾವು ಒಂದೇ ದಿನ ನಾವು ಮಾಡೋದಕ್ಕಾಗಲ್ಲ. ಇದನ್ನ ಫಸ್ಟ್ ಇಯರ್ ಪ್ರಾರಂಭ ಆದಾಗ್ಲಿಂದಾನೇ ಪ್ರಾಕ್ಟೀಸ್ ಶುರು ಮಾಡ್ಬೇಕು. ಫಸ್ಟ್ ಟೆಸ್ಟ್ ಇಂದಾನೇ ಪಾಸ್ ಆಗಕ್ಕೆ ಶುರು ಮಾಡ್ಬೇಕು. ಆಗಿಲ್ಲ ಫಸ್ಟ್ ಟೆಸ್ಟ್, ಓಕೆ, ಸೆಕೆಂಡ್ ಟೆಸ್ಟ್ ಗ್ಯಾರಂಟಿ ಪಾಸ್ ಆಗ್ತೀನಿ ನಾನು. ಆದ್ರೆ ಈ ಟೆಸ್ಟ್ ಪಾಸ್ ಮಾಡೋದಕ್ಕೆ ನಾವು ಸುಮ್ಮನೆ ನಮ್ಮ ಪಾಡೆ ನಾವು ಕೂತ್ಕೊಂಡು ಓದಿದ್ರೆ ಆಗಲ್ಲ. ಈ ಟೆಸ್ಟ್ ಪಾಸ್ ಮಾಡೋದಕ್ಕೆ ನಮ್ಗೆ ಯಾರ ಸಹಾಯ ಬೇಕು? ಭಕ್ತರ ಸಹಕಾರ ಬೇಕು. ಅದಕ್ಕೆ ಈ ಕೃಷ್ಣ ಭಕ್ತಿಯಲ್ಲಿ ಭಕ್ತರ ಸಂಘ ಅಷ್ಟು ಮುಖ್ಯ. ಭಕ್ತರ ಸಂಘ ಯಾಕೆ ಮುಖ್ಯ ಅಂದ್ರೆ, ಅವ್ರು ಈ ಟೆಸ್ಟ್ ಪಾಸ್ ಆಗಿದ್ದಾರೆ ಆಗ್ಲೇ. ನಾವು 8ನೇ ಕ್ಲಾಸ್ ಅಲ್ಲಿ ಇದ್ರೆ ಅವರು, ನಾವು ಫಸ್ಟ್ ಟೆಸ್ಟ್ ತಗೊಳ್ತಾ ಇದ್ರೆ ಅವ್ರು ಆಗ್ಲೇ ಮಿಡ್ ಟರ್ಮ್ ಎಕ್ಸಾಮ್ ಬರೀತಾ ಇದಾರೆ. ಅವ್ರಿಗಾಗ್ಲೇ ಗೊತ್ತು, ಹಿಂಗ್ ಮಾಡಿಯಪ್ಪ ನೀವಾಗ ಟೆಸ್ಟ್ ಪಾಸ್ ಆಗ್ತೀರ. ಅವ್ರ ಸಂಪರ್ಕದಲ್ಲಿ ಇಲ್ಲ ಅಂದ್ರೆ ನಾವೇ ಕಂಡು ಹಿಡ್ಕೋಬೇಕು. ಟೈಮ್ ವೇಸ್ಟ್ ಅದು. ಭಕ್ತರ ಸಂಘದಲ್ಲಿದ್ರೆ ಕೇಳಿದ್ರೆ, ನನ್ನ ಜೀವನದಲ್ಲಿ ಈ ತರ ಪರಿಸ್ಥಿತಿ ಇದೆ, ಹೇಗಪ್ಪ ನಾನು ಏನ್ ಮಾಡ್ಬೇಕು? ಕೃಷ್ಣ ಪ್ರಜ್ಞೆಯಲ್ಲಿ ಹೇಗಿರ್ಬೇಕು? ಏನ್ ಮಾಡ್ಬೇಕು? ಕೃಷ್ಣ ಪ್ರಜ್ಞಾ ಭಕ್ತ ಅಂದ್ರೆ ಏನ್ ಮಾಡ್ತಾನೆ ಈ ಸನ್ನಿವೇಶದಲ್ಲಿ? ಇದು ಸಂಘ ಅಂದ್ರೆ ಇದು ಕೇಳಿ ತಿಳ್ಕೊಳ್ಳೋದು ಸಂಘ. ಸಂಘ ಅಂದ್ರೆ ಶ್ರವಣ, ಪ್ರಶ್ನೆಯನ್ನ ಮಾಡ್ಬೇಕು, ಉತ್ತರಗಳನ್ನ ಪಡ್ಕೋಬೇಕು. ಆಗ ನಮ್ಮ ಜೀವನವನ್ನ ನಾವು ಅಂತಿಮವಾಗಿ ಈ ಹಂತಕ್ಕೆ ಬರೋ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ನಡೆಸಬೇಕು. ಇದು ನಮ್ಮ ಜೀವನದ ಉದ್ದೇಶ. ಜೊತೆಗೆ ಓಕೆ, ಹಣ ಸಂಪಾದನೆ ಮಾಡ್ಬೇಕು, ಮನೆ ನಡೆಸ್ಬೇಕು, ಮಕ್ಕಳನ್ನ ಬೆಳೆಸ್ಬೇಕು, ಓಕೆ, ಇವೆಲ್ಲ ಕರ್ತವ್ಯಗಳಿವೆ, ಇಲ್ಲ ಅಂತ ಇಲ್ಲ. ಆದ್ರೆ ಅದೇ ನಮ್ಮ ಮೇನ್ ಫೋಕಸ್ ಅಲ್ಲ. ಅದು ಒನ್ ಫೋಕಸ್, ಅದು ಒನ್ ಪಾರ್ಟ್ ಆಫ್ ದ ಫೋಕಸ್. ಇನ್ನೊಂದು ಭಾಗ ಭಗವಂತನ ಭಕ್ತಿ.
ಅದನ್ನ ಮಾಡಿದ್ರೇನೆ, ಅದಕ್ಕೆ ನಾವು ಮಾಡಬೇಕು ಸತತವಾಗಿ ಅದೇ ಪಥದಲ್ಲಿ ಇರ್ಬೇಕು ಅಂದ್ರೆ ದೃಢವ್ರತಾಹ, ದೃಢ ಮನಸ್ಸು ಬೇಕು ಅಂದ್ರೆ ನಮಗೆ ನಮ್ಮ ಹತ್ರ ಇಲ್ಲದೆ ಆದ್ರೂ ನಾವೇನ್ ಮಾಡ್ಬೇಕು, ಭಕ್ತರ ಸಂಘದಲ್ಲಿದ್ರೆ ಭಕ್ತರು ನಮಗೆ ಅವಾಗ ಅದನ್ನ ಹೇಳ್ಕೊಡ್ತಾರೆ, ಸಹಾಯ ಮಾಡ್ತಾರೆ. ಗೊತ್ತಾಗ್ತಾ ಇದೆಯಾ? ಇದನ್ನ ಮಾಡ್ಲೇ ಇದೆ ಏನಾಗುತ್ತೆ? ನೆಕ್ಸ್ಟ್ ಶ್ಲೋಕ. ಆಯ್ತಪ್ಪ, ನನಗ್ ಬೇಡ, ಎಕ್ಸಾಮ್ ಪಾಸ್ ಆಗಲ್ಲ, ನಾನು ಕೃಷ್ಣನ್ ನೆನೆಸ್ಕೊಳಲ್ಲ, ಸರಿ ಏನ್ ಮಾಡ್ತೀರಾ? ಈ ಶ್ಲೋಕ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಕೃಷ್ಣ ಹೇಳ್ತಾನೆ, ನನ್ನ ನೆನೆಸ್ಕೊಳಲ್ವಾ? ಓಕೆ, ಏನನ್ನ ನೆನೆಸ್ಕೋತೀರಾ ಅಲ್ವಾ? ಮನ್ಸಲ್ಲಿ ಏನೋ ಒಂದು ಯೋಚನೆ ಬಂದೇ ಬರುತ್ತೆ. ಏನ್ ಯೋಚನೆ ಬರ್ಬೋದು? ಏನೇನ್ ಯೋಚನೆ ಬರ್ಬೋದು? ಕೃಷ್ಣನ್ ಯೋಚನೆ ಬರ್ಲಿಲ್ಲ, ಏನ್ ಯೋಚನೆ ಬರ್ಬೋದು? ಆಸ್ತಿ ಬಿಟ್ಟು ಹೋಗ್ತಾ ಇದೀನಲ್ಲ, ಯಾರು ನೋಡ್ಕೋತಾರೆ? ಹೆಂಡತಿ ಮಕ್ಳನ್ನ ಯಾರು ನೋಡ್ಕೋತಾರೆ? ಆಮೇಲೆ ಅಯ್ಯೋ ನನ್ನ ಮುದ್ದೆ ನಾಯಿ ಇದೆ, ಅದನ್ನ ಯಾರು ನೋಡ್ಕೋತಾರೆ? ಸೊ ಕೃಷ್ಣ ಏನ್ ಹೇಳ್ತದೆ ಅವಾಗ ಏನಾಗುತ್ತೆ ಅಂತ, ನೀವು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತೀರೋ ಆ ಸನ್ನಿವೇಶದಲ್ಲಿ ನೀವು ಉಟ್ಕೊಂಡ್ ಬಿಡ್ತೀರ. ನಾಯಿಯ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡ್ರೆ ಏನಾಗತ್ತೆ? ನೆಕ್ಸ್ಟ್ ಜನ್ಮ ನಾಯಿ ಫ್ಯಾಮಿಲಿನಲ್ಲಿ ಮೆಂಬರ್ ಆಗ್ತೀರಾ ನೀವು. ಪಾಪ ಅದನ್ನ ಯಾಕೆ ಬಿಟ್ಟಿಡ್ಬೇಕು? ಅದಕ್ಕೆ ಆ ನಾಯಿ ನಿಮ್ಮನ್ನೇ ಕರ್ಸ್ಕೊಂಡ್ಬಿಡ್ತು. ಎಷ್ಟೊಂದು ಜನಕ್ಕೆ ಒಬ್ಬ ಕೈಲಾಸ ಅಂತ ಒಬ್ಬ ಇದ್ದ, ಒಂದು ಕಥೆ ಇದೆ ಶಾಸ್ತ್ರದಲ್ಲಿ. ಈ ಕೈಲಾಸ ಸಾಹುಕಾರ, ತುಂಬಾ ವ್ಯಾಪಾರಿ ಸಾಹುಕಾರ, ಅಂದ್ರೆ ತುಂಬಾ ದುರಾಸೆ, ಅವನಿಗೆ ತುಂಬಾ ದುಡ್ಡು ಮಾಡ್ಬೇಕು ಅನ್ನೋ ಆಸೆ. ಸೊ ಅವನಿಗೆ ಏನೋ ಒಂದು ಕೃಪೆಯಿಂದಾಗಿ ಏನಾಗತ್ತೆ, ನಾರದ ಮುನಿಗಳು ಒಂದ್ಸತಿ ಅವ್ರ ಮನೆಗೆ ಬಂದ್ಬಿಡ್ತಾನೆ. ನಾರದ ಮುನಿಗಳು ಬಂದ್ಬಿಟ್ಟು ಕೈಲಾಸಗೆ ಹೇಳ್ತಾ ಇದಾರೆ, ಕೈಲಾಸ ನಡೆಯಪ್ಪ, ನಿನಗೆ ವೈಕುಂಠ ಕರ್ಕೊಂಡು ಹೋಗ್ತೀನಿ ನಾನು. ಅಯ್ಯೋ ಇವನಿಗೆ ಶಾಕು, ಅಯ್ಯೋ ಇದೇನಿದು, ನಾನು ರೆಡಿನೇ ಆಗಿಲ್ವಲ್ಲ. ನಾರದ ಮುನಿಗೆ ಹೇಳ್ತಾನೆ, ನಾರದ ಮುನಿಗಳೇ ಸ್ವಲ್ಪ ರೆಡಿ ಇಲ್ಲ ನಾನು, ಒಂದ್ ಸ್ವಲ್ಪ ದಿನ ಬಿಟ್ಕೊಂಡು ಬನ್ನಿ. ಎಲ್ಲಿಗೆ ಹೋಗಕ್ಕೆ? ವೈಕುಂಠಕ್ಕೆ. ವೈಕುಂಠಕ್ಕೆ ಹೋಗಕ್ಕೆ ರೆಡಿ ಇಲ್ಲ ನಾನು, ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ಬನ್ನಿ. ನನ್ ಇವಾಗಿನ್ನು ಏನೋ 21 ವರ್ಷ ಆಗ್ತದೆ, ಮದ್ವೆ ಗೊತ್ತಾಗ್ಬಿಟ್ಟಿದೆ. ಸೊ ಮದ್ವೆ ಆಗ್ಬಿಡ್ಲಿ, ಆಮೇಲೆ ಬನ್ನಿ. ಸರಿ. ಆಮೇಲೆ ನಾರದ ಮುನಿಗಳು ನೋಡ್ತಾರೆ, ಸರಿ ಆಯ್ತಪ್ಪ ಮದ್ವೆ ಬರ್ತೀನಿ ಆಮೇಲೆ. ಸೊ ಮದ್ವೆ ಆಗುತ್ತೆ. ಮದ್ವೆ ಆದ್ಮೇಲೆ ತಿರ್ಗಾ ನಾರದ ಮುನಿಗಳು ಬರ್ತಾರೆ, ಏನಪ್ಪಾ ಕೈಲಾಸ ಆಯ್ತಾ ಮದ್ವೆಗಿದ್ರೆ ಹೋಗೋಣ? ಅಯ್ಯೋ ನಾರದ ಮುನಿಗಳೇ, ನೀವೇನೋ ಬರಲ್ಲ ಅನ್ಕೊಂಡ್ರಿ, ಬಂದ್ಬಿಡ್ರಿ. ಇಲ್ಲ ಇವಾಗ ತಾನು ಮದ್ವೆ ಆಯ್ತು, ಹೆಂಗೆ ಹೆಂಡ್ತಿನ ಬಿಟ್ಬಿಟ್ಟು ಬಂದ್ಬಿಡಕ್ಕಾಗತ್ತೆ? ಒಂದ್ ಮಗು ಆದ್ರೂ ಆಗ್ಬೇಕಲ್ವಾ, ಒಂದ್ ಮಗು ಆಗ್ಬಿಡ್ಲಿ ಆಮೇಲೆ ಬರ್ತೀನಿ. ಆಯ್ತಪ್ಪ ಸರಿ. ತಿರ್ಗಾ ಹೋಗ್ತಾರೆ, ತಿರ್ಗಾ ಬರ್ತಾರೆ, ಮಗು ಆಗಿದೆ. ಆಮೇಲೆ ನೆಕ್ಸ್ಟ್ ಏನ್ ಕತೆ ಹೇಳ್ತಾನೆ, ಪ್ರಭು ಅದು ಕಾಲು ಇಟ್ಕೋಬೇಡಿ ಅದ್ರ ಮೇಲೆ. ಆಮೇಲೆ ಏನ್ ಹೇಳ್ತಾನೆ, ಮಗು ಬೆಳಿಬೇಕಲ್ವಾ, ಇವಾಗ ನೋಡಿದೆ, ಅದಕ್ಕೆ ಬೆಳೆಸೋದು ಯಾರು? ನನ್ನ ಜವಾಬ್ದಾರಿ ಅಲ್ವಾ ಬೆಳೆಸೋದು. ಸ್ವಲ್ಪ ಬೆಳಿಲಿ ಮಗು. ಆಯ್ತು ಬೆಳಿಲಿ. ಆ ಮಗುವಿಗೆ ಮದುವೆ ವಯಸ್ಸಾಯ್ತು. ನಾರದ್ರು ಬರ್ತಾರೆ, ಅವಾಗ ಏನ್ ಹೇಳ್ತಾನೆ, ನೀನು ಮಗನ್ ಮದ್ವೆ ಮಾಡ್ಬೇಕು, ಜೊತೆಗೆ ಇಂಪಾರ್ಟೆಂಟು, ಅಯ್ಯೋ ನನ್ನ ಬಿಸ್ನೆಸ್ ಇವ್ರು ಚೆನ್ನಾಗೇ ನೋಡ್ಕೋತಾ ಇಲ್ಲಪ್ಪ, ಇವ್ರಿಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ಬೇಕು, ಎಲ್ಲ ದುಡ್ಡೆಲ್ಲ ಹಾಳು ಮಾಡ್ತಾ ಇದಾರೆ, ಟ್ರೈನಿಂಗ್ ಕೊಡ್ಬೇಕು ಇವ್ರಿಗೆ. ಸರಿ, ನಾರದ ಮುನಿ ಗೊತ್ತಾಯ್ತು ಇವನೇನು ಬರೋಕೆ ಏನು ರೆಡಿ ಆಗಿಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ನಾರದ ಮುನಿ. ಸೊ ಇವನು ಕಾಲಕ್ರಮೇಣ ಸಾಯ್ತಾನೆ. ಏನ್ ಯೋಚನೆ ಅವನಿಗೆ ಸಾಯೋ ಸಮಯದಲ್ಲಿ? ಆಸ್ತಿ. ಓ ಇಷ್ಟೊಂದು ಹಣ ಇದೆ, ಇಷ್ಟೊಂದು ಸಂಪತ್ತಿದೆ, ಹೇಗಾದ್ರೂ ಇದನ್ನ ರಕ್ಷಣೆ ಮಾಡ್ಬೇಕಲ್ಲ, ಈ ನನ್ನ ಮಕ್ಳು ಹಾಳು ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಅವನು ಏನ್ ಮಾಡ್ತಾನೆ, ಅದೇ ಯೋಚನೆ ಮಾಡ್ತಾ 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 ಸಾಯ್ತಾನೆ. ಅರೆ ಅವನು ಆ ಜನ್ಮದಲ್ಲಿ ಅಷ್ಟೊಂದು ಹಣ ಸಂಗ್ರಹ ಮಾಡಕ್ಕೆ ಬೇಕಾದಷ್ಟು ಪಾಪ ಕಾರ್ಯಗಳನ್ನು ಮಾಡಿದ್ದಾನೆ. ಸೊ ಏನಾಯ್ತು, ಆ ಪಾಪದ ಪ್ರತಿಫಲವಾಗಿ ಅವನು ಎರಡು ವಿಷಯ ಅವನು, ಒಂದು ಅವನ ಮನೆ ಬಗ್ಗೆ ಯೋಚನೆ ಮಾಡ್ಕೊಂಡು ಸತ್ತ, ಎರಡನೇದು ಪಾಪ ಕಾರ್ಯಗಳನ್ನು ಮಾಡಿದ್ದ. ಹಾಗಾಗಿ ಅವನಿಗೆ ನೆಕ್ಸ್ಟ್ ಜನ್ಮ ಮನೆ ಮುಂದೆ ಒಬ್ಬ ಚಪ್ಪಲಿ ಹೊಲಿಯವನಿದ್ದ, ಕಾಬ್ಲರ್, ಅವನ ಮನೆಯಲ್ಲಿ ಮಗನಾಗಿ ಹುಟ್ಟುತ್ತಾನೆ. ಅವನ ಮನೆಯಲ್ಲಿ ಯಾಕೆ ಮಗನಾಗಿ ಹುಟ್ಟುತ್ತಾ? ಪಾಪ ಕಾರ್ಯಗಳ ಫಲ, ಕೆಳಮಟ್ಟದ ಜನ್ಮ ಅದು. ಹಣ ಇಲ್ಲ, ಸೌಕರ್ಯಗಳಿಲ್ಲ ಅಂದ್ರೆ ಪಾಪ ಜೀವನದ ಫಲ ಅದು. ಆಮೇಲೆ ಮನೆ ಮುಂದೆ ಹುಟ್ಟಿದಾನೆ, ಯಾಕೆ? ಮನೆಯನ್ನು ಕಾಪಾಡ್ಬೇಕು. ಸರಿ, ಅವ್ನ ಕೆಲಸ ಏನು? ಅಂಗಡಿನಲ್ಲಿ ಕೂತಿದ್ದಾನೆ, ಒಳಗಡೆ ಯಾರು ಹೋಗ್ತಾರೆ, ಹೊರಗಡೆ ಯಾರು ಬರ್ತಾರೆ, ಇದೇ ನೋಡೋದು ಅವ್ನ ಕೆಲಸ.
ಸರಿ, ಒಂದಿನ ತುಂಬಾ ಅವನಿಗೆ ಹಿಂದಿನ ಜನ್ಮದ ನೆನಪಿದೆ. ಸೊ ಅವನಿಗೆ ಅವನ ಮಗ, ಹಿಂದಿನ ಜನ್ಮದಲ್ಲಿ ಅವನ ಮಗ ಯಾರಿದ್ನೋ ಇವತ್ತು ಕಾರಲ್ಲಿ ಹೊರಗಡೆ ಬರ್ತಾ ಇದ್ದಾನೆ ಗೇಟಿಂದ. ಇವನಿಗೆ ಏನೋ ತಡ್ಕೊಳಕ್ ಆಗ್ಲಿಲ್ಲ, ಪ್ರೀತಿ ಮಗನ ಮೇಲೆ. ಮುಂದೆ ನಿಂತ್ಕೊಂಡ್ಬಿಟ್ಟ ಕಾರ್ ಮುಂದೆ. ಅವನ ಗತಿ ಏನು ಪಾಪ, ಬಡವ, ಬಟ್ಟೆ ಎಲ್ಲ ಹರಿದೋಗಿದೆ. ಈ ತರ ಪರಿಸ್ಥಿತಿಯಲ್ಲಿ ನಿಂತು ಕಾರ್ ಮುಂದೆ ನಿಂತ್ಕೊಂಡಿದ್ದಾನೆ. ನಿಂತ್ಕೊಂಡು ಅವ್ನು ಹೇಳ್ತಾನೆ, ನನ್ ಮಗ ನೀನು ಜ್ಞಾಪಕ ಇದೆ ನಿನಗೆ? ಇವಾಗ ನಾನು ಹೇಳಿದ್ನಲ್ಲ ಕ್ಲಾಸ್ ಶುರು ಆಗಕ್ಕಿಂತ ಮುಂಚೆ, ನರೇಂದ್ರ ಮೋದಿ ಅನ್ನೋ ಒಂಥರ. ಸೊ ಇವನ್ ಅನ್ಕೋತಾನೆ, ಇವನ್ ಯಾರಪ್ಪ ಹುಚ್ಚ ಬಂದು ನಮ್ಮ ಮುಂದೆ ನಿಂತ್ಬಿಟ್ಟಿದೆ, ಹೋಗ ಅಂದ್ಬಿಟ್ಟು ಸೆಕ್ಯೂರಿಟಿನ ಕಳ್ಸಿ ಅವನನ್ನು ಓಡಿಸ್ತಾನೆ. ಬೇಜಾರಾಗೋಗುತ್ತೆ. ನೋಡಿ ನನ್ನ ಮಗ, ನಾನ್ ಬೆಳೆಸಿದ್ದು ನೋಡಿ ಹೆಂಗ್ ಮಾಡ್ತಾ ಇದ್ದಾನೆ ನನ್ಗೆ. ಸರಿ ಆಯ್ತು, ಆ ಜನ್ಮದಲ್ಲೂ ಅವನು ಸಾವಿನ ಸಮಯಕ್ಕೆ ಬಂದ. ಇನ್ನೂ ಆ ಮನೆಯಲ್ಲಿ ಇಷ್ಟೊಂದು ಸಂಪತ್ತಿದೆ, ಇವ್ರು ಸರಿಯಾಗಿ ನೋಡ್ಕೊಳ್ಳೋದು, ಇದೇ ಯೋಚನೆಯಲ್ಲಿ ಸಾಯ್ತಾನೆ. ಇವಾಗ ಅವನು ತಿರ್ಗಾ ಇನ್ನೂ ಸ್ವಲ್ಪ ಕ್ಷೀಣಿಸಿದ್ದಾನೆ. ಅಷ್ಟು ಸಾಹುಕಾರನ ಜನ್ಮ, ಆಮೇಲೆ ಬಡವನ ಜನ್ಮ, ಇವಾಗ ಮನುಷ್ಯ ಜನ್ಮವನ್ನೇ ಕಳ್ಕೊಂಡ್ ಬಿಡ್ತಾನೆ. ಏನಾಗ್ಬಿಡ್ತಾನೆ? ನಾಯಿ ಆಗ್ತಾನೆ ಮುಂದಿನ ಜನ್ಮದಲ್ಲಿ. ಯಾಕೆ ನಾಯಿ? ಬಿವೇರ್ ಆಫ್ ಡಾಗ್ ಅಲ್ವಾ? ಬೋ 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 ಬೋ. ಸೊ ಮನೆ ಮುಂದೆ ನಿಂತ್ಕೊಂಡು ಹೋಗೋರು ಬರೋರು ಗೊತ್ತಿಲ್ಲದೆ ಇರೋರು ಇದ್ರೆ ನೋಡ್ತಾನೆ ಇರ್ತಾನೆ. ಸರಿ, ಈ ಜನ್ಮನೂ ಆಯ್ತು. ಆದ್ರೆ ಅವನಿಗೆ ಇನ್ನೂ ಒಂದು ಜ್ಞಾಪಕ ಇದೆ. ಹಿಂದೆ ಹಿತ್ತಲದಲ್ಲಿ ಅಂದ್ರೆ ಬ್ಯಾಕ್ ಯಾರ್ಡ್ ಅಲ್ಲಿ ಒಂದು ಟ್ರೆಷರ್ ಇದೆ, ಖಜಾನೆ ಇದೆ. ಅದು ತುಂಬಾ ಹಣ ಇದೆ ಅಲ್ಲಿ. ಇದನ್ನ ನಾನು ಬಿಟ್ಬಿಟ್ರೆ ಯಾರು ಬಂದು ತೋರ್ಸ್ಕೊಂಡು ಹೋಗ್ಬಿಡ್ತಾರೆ, ನನ್ನ ಮಕ್ಕಳು ಯಾರು ಇಷ್ಟೊಂದು ಜವಾಬ್ದಾರರಲ್ಲ ಅಂದ್ಬಿಟ್ಟು ಅವನು ಏನ್ ಮಾಡ್ತಾನೆ, ಸಾಯ್ತಾನೆ. ಆ ಯೋಚನೆಯಲ್ಲಿ ಮುಂದಿನ ಜನ್ಮದಲ್ಲಿ ಏನಾಗ್ತಾನೆ? ಹಾವಾಗ್ತಾನೆ. ಯಾಕೆ? ಖಜಾನೆ ಇದ್ರೆ ಅದರ ರಕ್ಷಣೆ ಮಾಡೋದು ಹಾವು. ಸೊ ಹಾವಾಗಿ ಅಲ್ಲೇ ಓಡಾಡ್ತಾ ಇದ್ದಾನೆ. ನಾರಮುನಿಗಳು ಬರ್ತಾರೆ, ಅಯ್ಯೋ ರಾಮ, ಇವನ ಕೈಲಾಸ ನೋಡು, ಅಷ್ಟು ಚೆನ್ನಾಗಿ ಒಳ್ಳೆ ಜನ್ಮ ತಗೊಂಡಿದ್ದಪ್ಪ, ಅವಾಗಲೇ ಕರ್ಕೊಂಡು ಹೋಗ್ತೀನಿ ವೈಕುಂಠಕ್ಕೆ ಅಂದೆ. ಬರ್ಲಿಲ್ಲ ಅವನು. ಇವಾಗ ಏನಾಯ್ತು ಅವನ ಸ್ಥಿತಿ? ಹಾವಾಗಿದ್ದಾನೆ. ಇನ್ನು ತಡ್ಕೊಳಕ್ ಆಗ್ಲಿಲ್ಲ ನಾರದ ಮುನಿಗಳೇ, ಏನಪ್ಪ ಇದು ಜೀವಿ ಹಿಂಗೆ ಪತಿತನಾಗೋಗಿದ್ದಾನೆ, ಇವ್ನ ನಾನು ಉದ್ಧಾರ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀನಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ನಾರದ ಮುನಿಗಳು? ಆ ಹಾವು ಹತ್ರ ಹೋಗ್ಬಿಟ್ಟು ಜೋರಾಗೆ ಹಾವು 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 ಅಂತ ಕಿರ್ಸ್ತಾರೆ. ಹಾವು ಹಾವು ಅಂದ್ರೆ ನೀವೇನ್ ಮಾಡ್ತೀರಾ? ನಾವು ಓಡೋಗ್ತೀವಿ. ಆದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು? ಏನಾದ್ರು ಹಿಡ್ಕೊಂಡು ಬರ್ತಾ ಇದ್ರು ಅಲ್ವಾ, ಕೋಲು ಏನಾದ್ರು ಹಾವನ್ನ ಹೊಡೆಯೋದಿಕ್ಕೆ. ಸೊ ಮನೆ ಒಳಗಿಂದ ಎಲ್ಲರೂ ಬಂದ್ರು. ಯಾರು ಬಂದ್ರು? ಮಗ, ಮೊಮ್ಮಕ್ಕಳು ಎಲ್ಲರೂ ಗೊತ್ತಿರೋರೆ. ತುಂಬಾ ಪ್ರೀತಿಯಿಂದ ಅವ್ರಿಗೋಸ್ಕರ ಹಣ ಸಂಗ್ರಹ ಮಾಡಿ, ಪಾಪ ಕಾರ್ಯಗಳನ್ನ ಮಾಡಿ ಹಣ ಸಂಗ್ರಹ ಮಾಡಿದ ಎಲ್ಲರೂ ಬಂದ್ರು. ಕೋಲ್ ಹಿಡ್ಕೊಂಡು ಬಂದ್ರು. ಹಿಡ್ಕೊಂಡು ಬಂದು ಏನ್ ಮಾಡಿದ್ರು? ಅವರೇ ಹೊಡೆದ್ಕೊಂಡ್ಬಿಟ್ರು ಅವನು. ಆಮೇಲೆ ನಾರದ ಮುನಿ ಕೈಲಾಸ ಆತ್ಮಂಗೆ ಹೇಳ್ತಾನೆ, ನೋಡ್ದೇನಪ್ಪ, ಯಾರಿಗೋಸ್ಕರ ನೀನ್ ಜೀವನ ಮಾಡಿದ್ದು, ಇವತ್ತು ನೋಡು ಅವರೇ ಕೈಯಾರೆ ನಿನ್ನ ಕೆಲಸ ಮುಗಿಸಿದ್ದಾರೆ. ನಡಿ, ಇವಾಗ್ಲಾದ್ರೂ ಬರ್ತೀಯಾ ವೈಕುಂಠಕ್ಕೆ ಅಥವಾ ಇಲ್ಲೇ ಇರ್ತೀಯೋ? ಕೈಲಾಸ ಆಮೇಲೆ ಇಲ್ಲಪ್ಪ, ನಡಿ ಕರ್ಕೊಂಡು ಹೋಗಿ, ನೀವು ಇನ್ನೂ ನನ್ನ ಮೇಲೆ ದಯೆ ತೋರ್ತಾ ಇದ್ದೀರಾ, ಅದೇ ದೊಡ್ಡ ವಿಷಯ ಅಂದ್ಬಿಟ್ಟು ಆಮೇಲೆ ವೈಕುಂಠಕ್ಕೆ ಹೋಗ್ತಾನೆ. ಸೊ ನಾವು ಸಾಯೋ ಸಮಯದಲ್ಲಿ ಏನ್ ಯೋಚನೆ ಮಾಡ್ತೀವೋ ಆ ಸ್ವಭಾವವನ್ನು ಪಡ್ಕೊಂಡ್ ಬಿಡ್ತೀವಿ ನೆಕ್ಸ್ಟ್ ಜನ್ಮದಲ್ಲಿ. ಏನೋ ಅದಕ್ಕೆ ಬೇರೆ ಏನೋ ಕಂಡೀಷನ್ನೇ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನ್ ಯೋಚನೆ ಬರ್ತಾ ಅದಾಗ್ಬಿಡ್ತೀರಾ. ಇವಾಗ ನಿಮ್ಮ ಮನಸ್ಸಿನಲ್ಲಿ ಏನ್ ಯೋಚನೆಗಳು ಬರ್ತಾ ಇದೆ ಅನ್ನೋದು ನಿಮ್ ನಿಯಂತ್ರಣದಲ್ಲಿ ಇದೆಯಾ? ಇವಾಗ ಕಂಟ್ರೋಲ್ ಮಾಡಕ್ ಆಗ್ತಾ ಇದೆಯಾ ನಿಮ್ಗೆ? ಇದು ಬೇಕು ಇದು ಬೇಡ ಅನ್ನೋದು ಆಗ್ತಾ ಇದೆಯಾ? ಮಲ್ಕೋತೀರಾ, ಕನಸು ಏನ್ ಬರುತ್ತೆ ನಿಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ಸೊ ಇವತ್ತು ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ನಮ್ಮ ಯೋಚನೆಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಯಾವ ತರ ಯೋಚನೆಗಳು ಬರುತ್ತೆ ನಮಗೆ ಇವತ್ತು? ಬಂದ್ರೆ ಯಾವ ವಿಷಯಗಳ ಮೇಲೆ ನಮಗೆ ಬಹಳ ಅಟ್ಯಾಚ್ಮೆಂಟ್ ಇದೆಯೋ ಅದಕ್ಕೆ ಸಂಬಂಧಿತವಾದ ವಿಷಯಗಳು ಅಲ್ವಾ? ಇವಾಗ ಯಾರ್ಯಾರು ಜಪ ಮಾಡ್ತಿರೋ ನಿಮ್ಗೆಲ್ಲ ಇದರದ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ? ಜಪ ಮಾಲೆ ಹಿಡಿದ ತಕ್ಷಣ ಶುರು ಆಗುತ್ತೆ ಡ್ರರ್ ಅಂತ. ಯಾವ್ಯಾವ ವಿಷಯಗಳ ಮೇಲೆ ನಮ್ಗೆ ಬಹಳ ಆಸಕ್ತಿ ಇದೆಯೋ ಅವೇ ವಿಷಯಗಳು ಬರುತ್ತೆ ಜಪದ ಸಮಯದಲ್ಲಿ. ಸೊ ಆ ಸಮಯದಲ್ಲಿ ನಮಗೆ ಸಾವು ಬಂದ್ರೆ ಏನ್ ಯೋಚನೆಗಳು ಬರುತ್ತೆ? ಅದೇ ಯೋಚನೆಗಳು. ಅದಕ್ಕೆ ಹೇಳಿದ್, ಇವತ್ತೇನ್ ಯೋಚನೆ ಇದೆಯೋ ನಾಳೆ ಬೆಳಗ್ಗೆ ಅದೇ ಯೋಚನೆ. ನಾಳೆ ಬೆಳಗ್ಗೆ ನಾವು ಇನ್ನು ಬದುಕಿದ್ರೆ ಅದೇ ಯೋಚನೆ, ಸತ್ರು ಕೂಡ ಅದೇ ಯೋಚನೆ ಆ ಟೈಮಲ್ಲಿ. ಸೊ ಈ ಯೋಚನೆಯನ್ನ ನಾವು ಬದಲಾಯಿಸಬೇಕು. ಯೋಚನೆಯನ್ನ ಬದಲಾಯಿಸಬೇಕು. ಯಾವ ವಿಷಯದ ಬಗ್ಗೆ ಆಲೋಚಿಸ್ತಾ ಇದೀವಿ ಅನ್ನೋ ವಿಷಯವನ್ನ ನಾವು ಬದಲಾಯಿಸಬೇಕು. ಆ ಬದಲಾಯಿಸಕ್ಕೆ ಇರೋ ಮಾರ್ಗ ಕೃಷ್ಣ ಭಕ್ತಿ. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಅದನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಮುಂದಿನ ಶ್ಲೋಕ ಇವಾಗ ಕೃಷ್ಣನನ್ನ ಸ್ಮರಿಸಬೇಕು. ಏನ್ ಮಾಡ್ಬೇಕು? ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯ ಸಂಶಯ.
ಕೃಷ್ಣ ಹೇಳ್ತಾನೆ ತಸ್ಮಾತ್ ಸರ್ವೇಶು ಕಾಲೇಜು. ತಸ್ಮಾತ್ ಅಂದ್ರೆ ಏನು? ದೇರ್ ಫೋರ್, ಹಾಗಾಗಿ. ಏನು ಹಾಗಾಗಿ? ಕೃಷ್ಣನ ಬಗ್ಗೆ ಸ್ಮರಿಸ್ಬೇಕು. ಕೃಷ್ಣನ ಬಗ್ಗೆ ಸ್ಮರಿಸದೆ ನೀವು ಸುಮ್ನೆ ಹಂಗೆ ಸತ್ತರೆ ಅದು ಇದು ಬೇಡದೇ ಇರೋ ವಿಷಯಗಳನ್ನ ಯೋಚನೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀರಾ. ಹಾಗಾಗಿ ಅಂದ್ರೆ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಸ್ಮಾತ್ ಸರ್ವೇಶು ಕಾಲೇಶು. ಸರ್ವೇಶು ಕಾಲೇಶು ಅಂದ್ರೆ ಎಲ್ಲಾ ಸಮಯದಲ್ಲೂ, ಆಲ್ ದ ಟೈಮ್ ಏನ್ ಮಾಡ್ಬೇಕು? ಮಾಂ ಅನುಸ್ಮರ. ಕೃಷ್ಣ ಹೇಳ್ತಾನೆ ನನ್ನ ಬಗ್ಗೆ ಸ್ಮರಿಸು. ಜೊತೆಗೆ ಏನ್ ಮಾಡ್ಬೇಕು? ಯುದ್ಧಚ. ಯುದ್ಧಚ ಅಂದ್ರೆ ಅರ್ಜುನನ ಕೆಲಸ ಯುದ್ಧ ಮಾಡುದು. ಅವನು ಯೋಧ, ಕ್ಷತ್ರಿಯ. ನೀ ಯುದ್ಧ ಮಾಡಪ್ಪ. ಯುದ್ಧದ ಜೊತೆ ನನ್ನ ಬಗ್ಗೆ ಯೋಚನೆ ಮಾಡು. ಯುದ್ಧ ನಡೀತಿರೋ ಹೇಗೆ ಕೃಷ್ಣನ ಬಗ್ಗೆ ಯೋಚನೆ ಮಾಡೋದು? ಅಯ್ಯೋ ಯಾರೋ ತುಂಬಾ ಯಾವ್ದೋ ದೊಡ್ಡ ಅಸ್ತ್ರ ಬಿಟ್ಬಿಟ್ಟು ಕೃಷ್ಣ ಅಂದ್ರೆ ನಮ್ಮ ಜೀವನ ನಡೆಸ್ತಿರುವಾಗ ನಮ್ಮ ಜೀವನದಲ್ಲಿ ಚಿಕ್ಕ ಪುಟ್ಟ ದೊಡ್ಡ ಎಲ್ಲಾ ತರ ತೊಂದರೆಗಳು ಸಮಸ್ಯೆಗಳು ಬರ್ತಾ ಇರುತ್ತೆ. ಆಗ ಎಲ್ಲಾ ಸಮಯದಲ್ಲಿ ಕೃಷ್ಣನ ನೆನೆಸ್ಕೋತಾ ಇರೋದು. ಕೃಷ್ಣ ನೀನೇ ಗತಿಯಪ್ಪ. ಸೊ ಕೃಷ್ಣ ಹೇಳ್ತಾನೆ ಒಂದು ನನ್ನನ್ನ ಸ್ಮರಿಸು. ಓಕೆ, ಈ ರೀತಿ ಕಷ್ಟ ಬಂದಾಗ ವೆಂಕಟರಮಣ ಕೃಷ್ಣನ್ ಭಗವಂತನನ್ನು ನೆನೆಸೋದು ಒಂದು ಮಾರ್ಗ. ಎರಡನೇದು ಕೃಷ್ಣ ಬಹಳ ಪ್ರಬಲವಾದ ಮಾರ್ಗವನ್ನ ಹೇಳ್ತಾನೆ, ಮೈ ಅರ್ಪಿತ ಮನೋಬುದ್ಧಿರ್. ಕೃಷ್ಣ ಹೇಳ್ತಾನೆ ನಿಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ನನಗೆ ಸಮರ್ಪಿಸಿ. ಅಂದ್ರೆ ಏನರ್ಥ? ಕೃಷ್ಣ ಬುದ್ಧಿ ಮನಸ್ಸು ನಿಮ್ಗೆ ಕೊಟ್ಟು ಬಿಟ್ವಿ, ನಮ್ಗೆ ಬುದ್ಧಿನೂ ಇಲ್ಲ ಮನಸ್ಸು ಇಲ್ಲ, ಹೌದಾ? ಇಲ್ಲ. ಸಮರ್ಪಿಸು ಅಂದ್ರೆ ಅದನ್ನ ನನಗೋಸ್ಕರ ಉಪಯೋಗಿಸು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹೇಗಪ್ಪ ಉಪಯೋಗಿಸೋದು? ಇವಾಗ ಒಳಗಡೆ ಬರ್ತಾ ಅಲ್ಲಿ ನೀವು ರಂಗೋಲಿ ನೋಡ್ಕೊಂಡ್ ಬಂದ್ರೆ ಯಾರಾದ್ರು ಏನ್ ಡ್ರಾ ಮಾಡಿದ್ದಾರೆ, ಏನ್ ರಂಗೋಲಿ ಮಾಡಿದ್ದಾರೆ ಅಲ್ಲಿ? ಯಾರು ನೋಡಿದಿರೋ ನೀವ್ ಹೇಳ್ತೀರಾ, ಇಲ್ಲಾಂದ್ರೆ ಸುಮ್ನೆ ಏನೋ ಕಲರ್ ಬಿತ್ತು ನನ್ನ ಕಣ್ಣಿಗೆ ಒಳಗ್ ಬಂದೆ ಅಷ್ಟೇ. ತುಂಬಾ ಚೆನ್ನಾಗಿದೆ ರಂಗೋಲಿ, ಹೋಗಿ ನೋಡಿ. ಇವಾಗ ಈ ರಂಗೋಲಿ ಹಾಕಿರೋ ಮಾತಾಜಿಯರು, ಇವಾಗ ಇದು ಕೃಷ್ಣ ಅವರಿಗೆ ಕೊಟ್ಟಿರುವಂತ ಕಲೆ. ಇದನ್ನ ಬೇಕಾದ್ರೆ ಅವ್ರ ಮನೆ ಮುಂದೆನೋ ಹಾಕೋಬಹುದು, ಅಥವಾ ಇನ್ನೆಲ್ಲೋ ಯಾರೋ ರಂಗೋಲಿ ಕಾಂಪಿಟಿಷನ್ಗೆ ಹೋಗ್ತಾರೆ ಪ್ರೈಸ್ ತಗೋಬೇಕು ಅಂತ. ಕೃಷ್ಣ ಕೊಟ್ಟಿರೋ ಸಾಮರ್ಥ್ಯ, ಇವಾಗ ಇವ್ರೇನ್ ಮಾಡ್ತಾ ಇದಾರೆ? ಆ ಸಾಮರ್ಥ್ಯವನ್ನ ಯಾರಿಗ ಉಪಯೋಗಿಸ್ತಾ ಇದಾರೆ? ಕೃಷ್ಣನಿಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ಇವಾಗ ನಮ್ಮ ಕೇಂದ್ರದಲ್ಲಿ ಹೂ ಮಾಲೆಗಳು ಯಾರು ಮಾಡೋದು? ಭಕ್ತರು ಮಾಡೋದು. ನಾವು ಕೊಂಡ್ಕೊಂಡು ಬರಲ್ಲ, ಪರಿಸ್ಥಿತಿ ನಮ್ಗೆ ಇಲ್ವೇ ಇಲ್ಲ, ಸಾಧ್ಯನೇ ಇಲ್ಲ, ಭಕ್ತರಿಗೆ ಸಮಯನೇ ಇಲ್ಲ ಅಂದ್ರೆ ನಾವು ಮಾರ್ಕೆಟ್ ಇಂದ ರೆಡಿಮೇಡ್ ಗಾರ್ಲೆಂಡ್ಸ್ ತರ್ತೀವಿ. ಇಲ್ಲಾಂದ್ರೆ ಇದೆಲ್ಲ ಮಾಡೋದು, ಅಲಂಕಾರ ಎಲ್ಲ ಮಾಡೋದು ಯಾರು? ಎಲ್ಲ ಭಕ್ತರು. ಇವಾಗ ಭಕ್ತರ ಆ ಹೂ ಮಾಲೆ ಹಾರ ಚೆನ್ನಾಗಿದ್ಯಾ? ಈ ತರ ಹಾರ ನಿಮ್ಗೆ ಸಿಗುತ್ತಾ ಮಾರ್ಕೆಟ್ ಅಲ್ಲಿ? ಕಷ್ಟ. ಇದೇ ತರ ಸಿಗಲ್ಲ. ಅವ್ರು ಯಾವ್ದೋ ಒಂದ್ ತರ ಮಾಡ್ತಾರೆ, ಅವ್ರಿಗೆ ಯಾವ್ದು ಈಸಿನೋ ಆ ತರ ಮಾಡ್ತಾರೆ. ಆದ್ರೆ ಭಕ್ತರು ಮಾಡ್ತಿರುವಾಗ ಅವ್ರು ಏನ್ ಯೋಚನೆ ಮಾಡ್ಕೊಂಡು ಮಾಡ್ತಾರೆ? ಇವಾಗ ಆ ಹೂ ಹಾರ ಮಾಡೋ ಸಾಮರ್ಥ್ಯ ಭಗವಂತ ಅವ್ರು ಕೊಟ್ಟಿದ್ದಾನೆ, ಅಥವಾ ಅವ್ರಿಗೆ ಆಸಕ್ತಿ ಬಂತು ಭಗವಂತ ಅವ್ರಿಗೋಸ್ಕರ ಮಾಡ್ಬೇಕು ಅಂತ ಅವ್ರು ಏನ್ ಮಾಡ್ತಾ ಇದಾರೆ? ನಮ್ಮ ಮನಸ್ಸು ಬುದ್ಧಿಯನ್ನ ಇವಾಗ ಕೃಷ್ಣನಿಗೋಸ್ಕರ ಬಳಸ್ತಾ ಇದ್ದಾರೆ. ಇವಾಗ ಅದೆಲ್ಲ ಮಾಡಿದ್ರು, ಇಟ್ಬಿಟ್ರು. ಆಮೇಲೆ ನಾವು ದರ್ಶನ ಓಪನ್ ಆಯ್ತು, ಆರ್ಡರ್ ಓಪನ್ ಆಯ್ತು. ಏನ್ ನೋಡ್ತಾರೆ ಅವರು? ಮಾಲೆಯನ್ನ ನೋಡ್ತಾರೆ. ಓ ಎಷ್ಟು ಚೆನ್ನಾಗಿದೆ ಅಲ್ವಾ ಕೃಷ್ಣನ್ಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕೃಷ್ಣನ್ಗೆ. ಇನ್ನೊಬ್ರು ಹೇಳ್ತಾರೆ ಇಲ್ಲ ಈ ತರ ಹಾಕಿದ್ದೀರಿ ಇನ್ನೂ ಚೆನ್ನಾಗಿರೋದು. ಸೊ ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ? ಅವ್ರ ಮನಸ್ಸ ಬುದ್ಧಿಯನ್ನ ಕೃಷ್ಣನಿಗೋಸ್ಕರ ಕೃಷ್ಣನ ಸೇವೆಯಲ್ಲಿ ಅರ್ಪಿಸ್ತಾ ಇದ್ದಾರೆ. ಇವಾಗ ಅವ್ರು ಯಾರ ಬಗ್ಗೆ ಯೋಚನೆ ಮಾಡ್ತಾರೆ? ಹೂ ಮಾಲೆ ಮಾಡ್ತಿರುವಾಗ ತಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ? ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ತಾರೆ. ಹೇಗಿರುತ್ತೆ ಇದು ಕೃಷ್ಣನ್ಗೆ? ಸೊ ಇದು ಮನಸ್ಸು ಬುದ್ಧಿಯನ್ನ ಕೃಷ್ಣನ್ಗೆ ಅರ್ಪಿಸೋದು. ಕೃಷ್ಣ ನಿಮ್ಮ ಮನಸ್ಸು ಬುದ್ಧಿಯನ್ನ ಲಾಕ್ ಮಾಡಿ ಇಟ್ಕೊಂಡ್ಬಿಡಿ ಅಂತ ಹೇಳ್ತಾ ಇಲ್ಲ, ಅಥವಾ ನನಗೆ ಕೊಟ್ಬಿಡಿ, ನಿಮ್ಗೆ ಬೇರೆ ಏನು ಕೆಲಸನೇ ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಯುದ್ಧಚ, ನಿಮ್ಮ ಜೀವನದ ಕರ್ತವ್ಯಗಳನ್ನ, ನಿಮ್ಮ ಏನೇನ್ ಪರಿಸ್ಥಿತಿಗಳಿದೆಯೋ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಿ. ಜೊತೆಗೆ ದೃಢ ಮನಸ್ಸಿನಿಂದ ನನ್ನ ಭಕ್ತಿಯನ್ನ ಮಾಡಿ. ಇದು ಕೃಷ್ಣನ ಉಪದೇಶ. ದೃಢ ಮನಸ್ಸಿನಿಂದ ನಾವು ಕೃಷ್ಣನ ಭಕ್ತಿಯನ್ನು ಮಾಡ್ಬೇಕು. ಮತ್ತೆ ಕೃಷ್ಣನನ್ನ ಸ್ಮರಿಸೋದಕ್ಕೆ ಈ ಕಲಿಯುಗದಲ್ಲಿ ಇರುವಂತಹ ಅತ್ಯಂತ ಪ್ರಬಲವಾದ ಸರಳವಾದ ಮಾರ್ಗ. ಪ್ರಬಲವಾದ ಅಂದ್ರೆ ವೆರಿ ಪವರ್ಫುಲ್, ಸರಳವಾದ ಅಂದ್ರೆ ಈಸಿ. ಪವರ್ಫುಲ್, ಮೋಸ್ಟ್ ಪವರ್ಫುಲ್ ಅಂಡ್ ಈಸಿ ಪ್ರೋಸೆಸ್. ಎಲ್ಲಕ್ಕಿಂತ ಪ್ರಬಲವಾದ ಸರಳವಾದ ಪ್ರಕ್ರಿಯೆ ಕೃಷ್ಣನನ್ನ ಸ್ಮರಿಸೋದು. ಏನು ಪ್ರಕ್ರಿಯೆ? ಜೋರಾಗೆ ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ ಹರೇ ರಾಮ 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 ಹರೇ. ಅಲ್ಲ, ನಾನು ಸ್ಮರಿಸೋ ವಿಧಾನ ಕೇಳಿದೆ, ನೀವು ಮಂತ್ರ ಹೇಳೋ ಪಠಣ ವಿಧಾನ ಹೇಳ್ತಾ ಇದ್ದೀರಲ್ಲ, ಇದರಿಂದ ನಾನು ಕೃಷ್ಣನ ಹೆಂಗ್ ಸ್ಮರಿಸೋದು? ಕೃಷ್ಣನ ಸ್ಮರಣೆ ಹೇಗೆ ಬರುತ್ತೆ ನನ್ನ ಮನಸ್ಸಿಗೆ? ಕೃಷ್ಣನ ಸ್ಮರಣೆ ಹೇಗಪ್ಪ ಬರುತ್ತೆ? ಓಕೆ, ಇವಾಗ ಕೃಷ್ಣ ನಾಮ ಹೇಳ್ತಾ ಇದ್ರೆ ಹೆಂಗೆ? ಉದಾಹರಣೆ ಕೊಡಿ ಹೆಂಗೆ ಅಂತ. ಇವಾಗ ನೀವು ಯಾರಿಗೋ ಫೋನ್ ಮಾಡ್ತೀರಾ, ಅಥವಾ ನೀವು ಯಾರೋ ನಿಮ್ಮ ಮನೆಗೆ ಬಂದಿದ್ದೀರಾ, ಇನ್ನೊಬ್ಬರ ಬಗ್ಗೆ ಯಾರ್ದೋ ಬಗ್ಗೆ ಮಾತಾಡ್ತಾ ಇದ್ದೀರಾ. ಯಾರೋ ನಿಮ್ಮ ತಾಯಿ ಇರ್ಬೋದು, ಇನ್ಯಾರೋ ಇರ್ಬೋದು. ಇವಾಗ ನೀವೇನ್ ಮಾಡ್ತೀರಾ? ಇವಾಗ ಆ ವ್ಯಕ್ತಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರೋ, ನೀವು ಅವ್ರ ಹೆಸರು ತಗೊಂಡ ತಕ್ಷಣ ನಿಮ್ಗೆ ಏನೇನು ನಮ್ಮ ಮನಸ್ಸಿಗೆ ಬರುತ್ತೆ ಯೋಚನೆಗಳು? ಅವ್ರ ಪಿಕ್ಚರು, ಅವರ ಒಳ್ಳೆ ಗುಣಗಳು, ಅಂದ್ರೆ ನಮಗೆ ಕೆಟ್ಟ ಗುಣಗಳು ಯೋಚನೆ ಬರುತ್ತೆ, ಆದ್ರೂ ಒಳ್ಳೆ ಗುಣಗಳು. ಅಂದ್ರೆ ಆ ವ್ಯಕ್ತಿಯ ಹೆಸರನ್ನ ತಗೊಂಡ ತಕ್ಷಣ ಆ ವ್ಯಕ್ತಿಯ ಚರಿತ್ರೆ ನಮ್ಮ ಮನಸ್ಸಿನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅವ್ರ ಬಗ್ಗೆ ನಮಗಿರೋ ಫೀಲಿಂಗ್ಸು ಇವೆಲ್ಲ ಆ ನಾಮದಲ್ಲೇ ಅಡಗಿದೆ. ಅದಕ್ಕೆ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಸತತವಾಗಿ ನಾವು ಜಪ ಮಾಡಿದ್ರೆ ಏನಾಗುತ್ತೆ, ಜೊತೆಗೆ ನಾವು ಕೃಷ್ಣನ ಬಗ್ಗೆ ಸ್ಮರಣೆ ಮಾಡ್ಬೇಕು. ಅದಕ್ಕೆ ನಾವು ಬಹಳ ಬೇಗನೆ ಭಾಗವತ ಶ್ರವಣವನ್ನ ಶುರು ಮಾಡ್ಬೇಕು ಅಂತ ಇದೀವಿ. ನೋಡೋಣ ಯಾವಾಗ ಆಗತ್ತೆ ಅಂತ ಹೇಳ್ತೀನಿ. ಸೊ ಅವಾಗ ಏನಾಗತ್ತೆ, ದಿನ ನಾವು ಕೃಷ್ಣನ ಜಪ ಮಾಡ್ಬೇಕು, ವಾರಕ್ಕೆ ಒಂದಿನ ಅಲ್ಲ. ಯಾಕೆ? ಫೈನಲ್ ಎಕ್ಸಾಮ್ ಡೇಟ್ ಗೊತ್ತಿಲ್ವಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಪ್ಪ ಮುಂದಿನ ವಾರ ಮಾಡ್ತೀನಿ, ಆಯ್ತು ನಿಮ್ಮ ಇಷ್ಟ. ಪ್ರಾರ್ಥನೆ ಮಾಡಿ, ಅಪ್ಪ ಫೈನಲ್ ಎಕ್ಸಾಮ್ ಇದು ಒಂದ್ ವಾರದಲ್ಲಿ ಬರೋದು ಬೇಡ, ನೆಕ್ಸ್ಟ್ ವೀಕಲ್ಲಿ ನಾನು ಇನ್ನೂ ನೆಕ್ಸ್ಟ್ ವೀಕ್ ಶುರು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ನಾನು ಬಂದು ಕೇಳ್ತೀನಿ, ಅವಾಗ ಏನ್ ಹೇಳ್ತೀರಾ ನೀವು? ಇವಾಗ ಜಪ ಮಾಡಿಲ್ಲ ಈ ವಾರ, ಪ್ರಭು ಇವ್ ಜಪ ಮಾಡಿ ಇವತ್ತು ಕ್ಲಾಸಲ್ಲಿ ಅದೇ ಅಲ್ವಾ ಡಿಸ್ಕಸ್ ಮಾಡಿದ್ವಿ, ಪ್ರಭು ನೆಕ್ಸ್ಟ್ ವೀಕ್, ಇವತ್ತು ಆಗ್ಲೇ ಭಾನುವಾರ, ನೆಕ್ಸ್ಟ್ ವೀಕ್ ಇಂದ ಮಾಡ್ತೀನಿ. ಆಯ್ತು, ನೆಕ್ಸ್ಟ್ ವೀಕ್ ಆಯ್ತು, ತಿರ್ಗಾ ನಾನು ಕೇಳ್ತೀನಿ, ಅವಾಗ ನೀವೇನ್ ಹೇಳ್ತೀರಾ? ಪ್ರಭು ಈ ವೀಕ್ ಆಗ್ಲಿಲ್ಲ, ತುಂಬಾ ಕೆಲಸ, ನೆಕ್ಸ್ಟ್ ವೀಕ್ ಮಾಡ್ತೀನಿ ಪ್ರಭು. ಆ ನೆಕ್ಸ್ಟ್ ವೀಕ್ ಬರುತ್ತಾ? ಬರೋದೇ ಇಲ್ಲ ನೆಕ್ಸ್ಟ್ ವೀಕ್. ಸೊ ಹಾಗಾಗಿ ನಾವು ಇದನ್ನ ಇವಾಗ್ಲೇ ಶುರು ಮಾಡಿದಾಗೆ ಸತತವಾಗಿ ಮಾಡ್ತಾ ಹೋದ್ರೆ ಏನಾಗುತ್ತೆ, ಜೊತೆಗೆ ಕೃಷ್ಣನ ಬಗ್ಗೆ ಶ್ರವಣ ಮಾಡ್ತಾ ಇದ್ರೆ, ಕೃಷ್ಣ ಅಂದ ತಕ್ಷಣ ಕೃಷ್ಣನ ಗುಣಗಳು, ಕೃಷ್ಣನ ಲೀಲೆಗಳು, ಕೃಷ್ಣನ ರೂಪ ಎಲ್ಲವೂ ಕೂಡ ಮನಸ್ಸಿಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಭಕ್ತರಿಗೆ ಮಾಯಾಪುರ ಯಾತ್ರೆಗೆ ಬನ್ನಿ ಅಂತ ಹೇಳ್ತಾ ಇರ್ತೀವಿ. ಯಾಕೆಂದ್ರೆ ಅಲ್ಲಿ ಮಾಯಾಪುರದಲ್ಲಿ ನಮ್ಮ ರಾಧಾ ಮಾಧವ್ ಇರೋದು. ಆಮೇಲೆ ಜಗನ್ನಾಥ್ಪುರಿಗೆ ಹೋಗ್ತೀವಿ, ಜಗನ್ನಾಥನ್ ನೋಡ್ತೀವಿ, ಮಾಯಾಪುರಕ್ಕೆ ಹೋಗ್ತೀವಿ, ರಾಧಾ ಮಾಧವ್ ನೋಡ್ತೀವಿ. ಆ ರಾಧಾ ಮಾಧವನ ನೋಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಅವನ ರೂಪ, ಅವರಿಬ್ಬರ ರೂಪ ಕೂತ್ಕೊಂಡ್ಬಿಡುತ್ತೆ. ಕೂತ್ಕೊಂಡಾಗ ಏನಾಗುತ್ತೆ, ಕೃಷ್ಣ ಅಂದ ತಕ್ಷಣ ನಮ್ಗೆ ಏನ್ ಜ್ಞಾಪಕ ಬರುತ್ತೆ? ಮಾಯಾಪುರದಲ್ಲಿ ರಾಧಾ ಮಾಧವ್ ಜ್ಞಾಪಕ ಬರ್ತಾರೆ. ಅಷ್ಟೇ, ಸ್ಮರಣೆ ಆಯ್ತಲ್ವಾ? ಅದಕ್ಕೆ ಅಷ್ಟು ಪ್ರಬಲವಾದ ಪ್ರೋಸೆಸ್. ಅದು ನಾವು ಇಷ್ಟೊಂದು ಅದನ್ನ ಯೋಚನೆ ಮಾಡಿ ಅನಲೈಸ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ಹಂಗೆ ಕೆಲಸ ಮಾಡುತ್ತದು. ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಬಿಡಿಸಿ ಹೇಳ್ತಾ ಇದ್ದೀನಿ. ಸೊ ಅಂತಿಮವಾಗಿ ಕೃಷ್ಣನ ಸ್ಮರಣೆ ಆಗ್ಬೇಕು ಅಂದ್ರೆ ನಾವು ಜೀವನದಲ್ಲಿ ಸತತವಾಗಿ ಇವತ್ತಿಂದಲೇ, ಈ ಕ್ಷಣದಿಂದಲೇ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡ್ಬೇಕು. ಬೇರೆ ಮಾರ್ಗ ಇಲ್ಲ, ಕಲಿಯುಗದಲ್ಲಿ ಬೇರೆ ಮಾರ್ಗ ಇಲ್ಲ. ನಾಸ್ತೇವ 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 ಗತಿರನ್ಯತ, ಬೇರೆ ಗತಿ ಇಲ್ಲ, ಬೇರೆ ಮಾರ್ಗ ಇಲ್ಲ. ಸೊ ಯಾರಿಗೆ ಕೃಷ್ಣ ಬೇಕೇ ಬೇಕು ಅಂತ ಇದ್ದೀರೋ, ನಾನು ಕೇಳಿದಾಗೆಲ್ಲ ಎಲ್ಲರೂ ಕೈ ಎತ್ತೀರ. ಅದೇ ರೀತಿ ಕೈ ಎದ್ದವರೆಲ್ಲ ದಯವಿಟ್ಟು ಇದನ್ನ ಫಾಲೋ ಮಾಡ್ಬಿಡಿ. ನಿಮಗೆ ನಿಮ್ಮ ಧ್ಯೇಯವನ್ನ ನೀವೇ ಸಾಧನೆ ಮಾಡ್ಕೊಂಡ್ಬಿಡ್ತೀರ. ಪ್ರತಿನಿತ್ಯ ಭಗವಂತನ ನಾಮ ಜಪ ಮಾಡಿ, ಪ್ರತಿನಿತ್ಯ ಒಂದ್ ಸ್ವಲ್ಪ ಸಮಯ ಭಗವದ್ಗೀತಾ ಭಾಗವತವನ್ನ ಶ್ರವಣ ಮಾಡಿ. ಅವಾಗ ನಾವು ಅಭ್ಯಾಸವನ್ನ ಮಾಡ್ತಾ ಇದೀವಿ ಪ್ರತಿದಿನ ಕೃಷ್ಣನ ನಾಮ ಸ್ಮರಣೆ, ಕೃಷ್ಣನ ಲೀಲಾ ಸ್ಮರಣೆ. ಅವಾಗ ನೀವು ಕೇಳ್ಬೋದು, ಸರಿ ಪ್ರಭು ನಾನು ಸಾಯೋ ಸಮಯದಲ್ಲಿ ಕೋಮಾಗ ಹೋಗ್ಬಿಟ್ರೆ? ಕೋಮ ಅಂದ್ರೆ ನನ್ಗೆ ಯೋಚನೆ ಕೂಡ ಮಾಡಕ್ಕಲ್ಲ, ನನ್ನ ದೇಹ ಅಂತ ಸ್ಥಿತಿನಲ್ಲಿರುತ್ತೆ. ಏನಾಗತ್ತೆ? ಭಕ್ತರು ಯಾರು ಈ ರೀತಿ ಸತತವಾಗಿ ಸಾಧನೆ ಮಾಡಿರ್ತಾರೆ, ಕೃಷ್ಣ ಬಂದು ಅವ್ರಿಗೆ ತನ್ನ ಸ್ಮರಣೆಯನ್ನ ಅವನೇ ಕೊಡ್ತಾನೆ. ನಿಮ್ಮ ದೇಹ ಏನನ್ನಾದ್ರೂ ಸ್ಮರಿಸೋ ಸ್ಥಿತಿನಲ್ಲೂ ಇಲ್ಲದೆ ಇದ್ರೂ ಕೂಡ ಕೃಷ್ಣನೇ ಬಂದು ಕೃಪೆಯನ್ನು ಕೊಡ್ತಾನೆ. ಯಾಕೆ? ಜೀವನ ಪರ್ಯಂತ ನೀವು ಅವನ ಸೇವೆಯನ್ನು ಮಾಡಿದಿರಲ್ಲ, ಇದು ಅವನ ವಿಶೇಷ ಕೃಪೆ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ಜೀವನದ ಫೈನಲ್ ಎಕ್ಸಾಮ್ ಎಲ್ಲರೂ ಎದುರಿಸ್ಬೇಕು. ಆ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಯಾವ ಯೋಚನೆ ಇಟ್ಕೊಂಡಿದ್ವೋ ಆ ಪರಿಸ್ಥಿತಿಯಲ್ಲಿ ಜನ್ಮ ತಗೋತೀವಿ. ಮನುಷ್ಯ ಜನ್ಮ ಇರ್ಬೋದು, ಕೈಲಾಸನ್ ತರ
ಪ್ರಾಣಿ ಜನ್ಮಕ್ಕೂ ಹೋಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು, ಏನು ಗ್ಯಾರಂಟಿ ಇಲ್ಲ. ಮನುಷ್ಯ ಜನ್ಮ ಸಿಕ್ಬಿಟ್ಟಿದೆ, ಪ್ರಭು ಇನ್ನಾಯ್ತು ನಾನು ನೆಕ್ಸ್ಟ್ ವೈಕುಂಠಾನೆ. ಯಾಕೆ? ಎಲ್ಲರದು ವೈಕುಂಠ ಸಮಾರಾಧನೆ ಮಾಡ್ತೀವಲ್ವಾ ನಾವು ಹೋದವ್ರದೆಲ್ಲ. ಏನ್ ವೈಕುಂಠ ಸಮಾರಾಧನೆ ಅಂದ್ರೆ ಏನರ್ಥ? ಅವ್ರು ಹೋಗ್ತಾ ಇದಾರೆ, ಅದ್ರ ಸಮಾರಾಧನೆ. ಇವಾಗ ದೇವ್ರ ಸಮಾರಾಧನೆ ಬರುತ್ತಲ್ಲ, ಒಂದು ಪ್ರೊಸೆಷನ್ ಬರುತ್ತಲ್ಲ, ಆ ರೀತಿ. ಎಲ್ಲಾರು ಏನು ವೈಕುಂಠಕ್ಕೆ ಹೋಗಲ್ಲಪ್ಪ, ಸುಮ್ಮನೆ ಏನಂತಾನೂ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಎಲ್ಲರಿಗೂ ವೈಕುಂಠ ಸಮಾರಾಧನೆ ಮಾಡ್ತೀನಿ. ಎಲ್ಲಾರು ಹಿಂಗ್ ವೈಕುಂಠಕ್ಕೆ ಕೊಟ್ಟೋಗ್ಬಿಟ್ಟಿದ್ರೆ ಭಕ್ತಿ ಯಾಕೆ ಮಾಡ್ಬೇಕು? ಸುಮ್ಮನೆ ಸಾಯ್ಬೇಕಷ್ಟೇ ಅವಾಗಲ್ವಾ? ಹೆಂಗೋ ಸತ್ರ ಆಯ್ತು, ವೈಕುಂಠಕ್ಕೆ ಹೋಗ್ತೀವಿ. ಇನ್ನೊಂದ್ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ, ಓ ವೈಕುಂಠ ಏಕಾದಶಿ, ವೈಕುಂಠ ದ್ವಾರ ಪ್ರವೇಶ ಮಾಡಿ ಬಂದ್ಬಿಟ್ಟೆ, ಏನಾಯ್ತಪ್ಪ? ಏನಾಯ್ತು ಆಮೇಲೆ? ಅದೇ ರಾಗ ಅದೇ ಹಾಡು, ಜೀವನ ಏನು ಬದಲಾವಣೆ ಆಗ್ಲಿಲ್ಲ. ಆಗ ನೀವೇನು ವೈಕುಂಠಕ್ಕೆ ಹೋಗಲ್ಲ. ಸೊ ಇದೊಂದೇ ಇರೋದು ಮಾರ್ಗ ನಮ್ಗೆ ಕಲಿಯುಗದಲ್ಲಿ, ಬೇರೆ ಮಾರ್ಗ ಇಲ್ಲ. ಓಕೆ, ಹಾಗಾಗಿ ದಯವಿಟ್ಟು ಯಾರು ಮಾಡ್ತಾ ಇಲ್ವೋ ಜಪ, ದಯವಿಟ್ಟು ಜಪವನ್ನ ಮಾಡಕ್ಕೆ ಶುರು ಮಾಡಿ. ನೀವು ಜಪ ಹೇಗೆ ಮಾಡಬೇಕು ಅಂದ್ರೆ ನಮ್ಮ ಭಕ್ತರ ಹತ್ರ ಸಂಪರ್ಕ ಮಾಡಿ ಅಥವಾ ನನ್ನ ಹತ್ರ ಮಾತಾಡಿ, ನಾನು ನಿಮಗೆ ವಿಧಾನವನ್ನ ಹೇಳ್ತೀನಿ. ಓಕೆ, ಸೊ ಇವತ್ತು ಈ ವಿಷಯವನ್ನ ಚರ್ಚೆ ಮಾಡ್ತಾ ಇರೋದ್ರಿಂದ ಒಂದು ನನಗೆ ಇನ್ಫಾರ್ಮೇಶನ್ ಬೇಕು. ಪ್ರಭು ನಿಮ್ ಬುಕ್ ಕೊಡಿ ನಿಮಿಷ. ಎಷ್ಟು ಭಕ್ತರು ಇಲ್ಲಿ 8 ಮಾಲೆಗಿಂತ ಹೆಚ್ಚು ಜಪ ಮಾಡ್ತಾ ಇದ್ದೀರಾ ಪ್ರತಿದಿನ? 8 ಮಾಲೆಗಿಂತ ಹೆಚ್ಚು. ಓಕೆ, ಒಂದು ನಿಮಿಷ, ಎಲ್ಲರೂ ನನಗೆ ಹೆಸರು ಬೇಕು. ಪ್ರಭು ನಿಮ್ಮ ಹೆಸರೇನು? ಜೀವನ್. ಓಕೆ, ಜೀವನ್, ಸುರೇಶ್, ಪ್ರಭು. ಈ ಕಡೆ ಇನ್ಯಾರು ಮಾಡ್ತಾ ಇರೋರು ಗೊತ್ತು ನನಗೆ. ಇನ್ಯಾರು ಇಲ್ಲ. ಓಕೆ, ಇಬ್ರು ಪ್ರಭುಗಳ ಕಡೆಯಿಂದ. ಈ ಕಡೆ ಓಕೆ, ಸುಬ್ಬಲಕ್ಷ್ಮಿ ಮಾತಾಜಿ. ಆಮೇಲೆ 8 ಮಾಲೆಗಿಂತ ಹೆಚ್ಚು. ಮಾತಾಜಿ ನಿಮ್ಮ ಹೆಸರು? ವಿಭಾ. ಆಮೇಲೆ ಇನ್ಯಾರು ಕೈ ಎತ್ತಿದ್ರಲ್ಲ? 8 ಮಾಲೆಗಿಂತ ಹೆಚ್ಚು ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರ ಜಪ.